ಆತ್ಮೀಯ ವಿದ್ಯಾರ್ಥಿಗಳಿಗೆ NMMS ಮತ್ತು NTSC ವಿಡಿಯೋ ಸರಣಿ ಭಾಗ 6ಕ್ಕೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು NMMS ಮತ್ತು NTSCಯ ಪೇಪರ್ 1 ಆದಂತಹ ಮ್ಯಾಟ್ ಅಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ವಿಡಿಯೋದಲ್ಲಿ ನಾವು ಮೆಂಟಲ್ ಎಬಿಲಿಟಿ ಟೆಸ್ಟ್ನ ಒಂದು ಪ್ರಮುಖ ಘಟಕವಾದಂತಹ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸುವುದು, ಅಂದರೆ ರಾಂಗ್ ನಂಬರ್ ಇನ್ ದ ಸಿರೀಸ್ ಅಥವಾ ಆಡ್ ನಂಬರ್ ಅಂತ ಹೇಳಿ ಕರಿತೀವಿ. ಆ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ನಾವು ಸಾಕಷ್ಟು ಲಾಜಿಕ್ ಮತ್ತು ಟ್ರಿಕ್ಸ್ಗಳನ್ನು ತಿಳಿದುಕೊಂಡಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಇಂದು ಕೆಲವೊಂದಷ್ಟು ಸಮಸ್ಯೆಗಳನ್ನು ಸರಳ ವಿಧಾನದಲ್ಲಿ ಬಿಡಿಸೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಬಿಡಿಸೋಣ. ನಿನ್ನೆಯ ದಿನ ಉಳಿದಂಥ ಈ ಸಮಸ್ಯೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 6, 5, 27, 55, 89, 129 ಮತ್ತು 176 ಈ ಒಂದು ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಬೇಕಾಗಿದೆ. ನಾವು ಈ ಶ್ರೇಣಿಯನ್ನು ಗಮನಿಸಿದರೆ ಈ ಶ್ರೇಣಿಯು ಹಂತ ಹಂತವಾಗಿ ನಿಧಾನಕವಾಗಿ ಏನಾಗ್ತಾಯಿದೆ ಅಂದರೆ ಏರಿಕೆ ಆಗ್ತಾಯಿದೆ. ಹಂತ ಹಂತವಾಗಿ ನಿಧಾನವಾಗಿ ಏರಿಕೆ ಆಗ್ತಾ ಇದ್ದರೆ, ಆಮೇಲೆ ರೀತಿಯಲ್ಲಿ ಚಲಿಸ್ತಾ ಇದ್ದರೆ ಈ ಒಂದು ಶ್ರೇಣಿಯನ್ನು ನಾವು ಏನು ಮಾಡ್ಬೋದು, ವ್ಯತ್ಯಾಸ ವಿಧಾನದಿಂದ ಬಿಡಿಸ್ಬೋದಾಗಿದೆ. ನಾವೇನು ಡಿಫ್ರೆನ್ಸ್ ಬೇಸ್ಡ್ ಅಂತ ಕರಿತೀವಲ್ಲ, ಆ ಒಂದು ವಿಧಾನದಿಂದ ಇದನ್ನು ಬಿಡಿಸ್ಬೋದಾಗಿದೆ. ಹಾಗಿದ್ರೆ ಮೊದಲಿಗೆ ಏನು ಮಾಡೋಣ ಅಂದರೆ, ನಾವು ಈ ಎರಡೆರಡು ಪದಗಳ ನಡುವಿನ ವ್ಯತ್ಯಾಸಗಳನ್ನ ಕಂಡುಹಿಡ್ತಾ ಹೋಗಿಬಿಡೋಣ. ಯಾಕಂದರೆ ಇದು ನಿಧಾನವಾಗಿ ಹಂತ ಹಂತವಾಗಿ ಏನಾಗಿದೆ, ಏರಿಕೆಯಾಗಿದೆ. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದನ್ನು ವ್ಯತ್ಯಾಸ ವಿಧಾನದಿಂದ ಬಿಡಿಸ್ಬೇಕಂತ ಹೇಳಿ. ಹಾಗಾಗಿ 27ರಲ್ಲಿ 5 ಕಳೆದ್ರೆ ಇದು 22. ಅದೇ ರೀತಿಯಲ್ಲಿ 55ರಿಂದ 27 ಕಳೆದ್ರೆ ಇದು 5, 15 ಆಯಿತು. 15ರಲ್ಲಿ 7 ಕಳೆದ್ರೆ 8, 1 ಕೈಲ. ಹಾಗಾಗಿ 5ರಿಂದ 3 ಕಳಿತೀವಿ. ಕೈಲ 1 ಮತ್ತು 2 ಸೇರಿ 3 ಆಯಿತು. ಹಾಗಾಗಿ 5ರಿಂದ 3 ಕಳೆದ್ರೆ 2, 28. ನೆಕ್ಸ್ಟ್ ಅದೇ ರೀತಿ 89ರಿಂದ 55 ಕಳಿತೀವಿ. 89ರಿಂದ 55 ಕಳೆದ್ರೆ 9ರಲ್ಲಿ 5 ಕಳೆದ್ರೆ 4, 8ರಿಂದ 5 ಕಳೆದ್ರೆ 3. ಅದೇ ರೀತಿಯಲ್ಲಿ ಈ 129ರಿಂದ 89 ಕಳಿತೀವಿ. 9ರಲ್ಲಿ 9 ಕಳೆದ್ರೆ 0. ಅದೇ ರೀತಿ 12ರಲ್ಲಿ 8 ಕಳೆದ್ರೆ 4. ಅದೇ ರೀತಿ ಕೊನೆಯ ಪದ ಈ 176ರಿಂದ 129 ಕಳೆದ್ರೆ ಇದು 6 ಚಿಕ್ಕದಿದೆ. ಹಾಗಾಗಿ 16ರಲ್ಲಿ 9 ಕಳಿತೀವಿ. 7, 1 ಕೈಲ. ಇದು 12 ಇದೆ, 13 ಆಯಿತು. 17ರಿಂದ 13 ಕಳೆದ್ರೆ ಇದು 4. ಈ ಬಂದಿರುವಂತಹ ಡಿಫ್ರೆನ್ಸ್ ಅಥವಾ ಈ ಗ್ಯಾಪ್ಗಳು ಏನಿವೆ ಅಲ್ಲ, ಇವುಗಳನ್ನ ಒಂದು ಸಲ ನೋಡ್ತೀವಿ. ಇದು 22, 28, 34, 40, 47. ಇಲ್ಲಿ ನಾವು ನಿಧಾನವಾಗಿ ಗಮನಿಸಿದರೆ ಈ 22, 28 ಯಾವುದೇ ಸ್ಕ್ವೇರ್ಗಳನ್ನೂ ಅಲ್ಲ, ಅಥವಾ 22ರಿಂದ 28ಕ್ಕೆ ಯಾವುದೇ ಗುಣಾಕಾರನೂ ಆದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದರೆ 22 ಎರಡಲೇ 44 ಆಗಬೇಕಿತ್ತು, ಇಲ್ಲಿ 28 ಇದೆ. ಹಾಗಾಗಿ ಇಲ್ಲಿ ಕೂಡ 28 ಎರಡಲೇ 56 ಆಗಬೇಕಿತ್ತು, 34 ಇದೆ. ಹಾಗಾಗಿ ಗುಣಾಕಾರ ಆದ ರೀತಿಯಲ್ಲಿ ಕಾಣಿಸೋದಿಲ್ಲ. ಯಾಕಂದರೆ ಒಮ್ಮಿಂದೊಮ್ಮೆಲೆ ಹೆಚ್ಚಿಗೆ ಆದರೆ ಮಾತ್ರ ಗುಣಾಕಾರ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಇದು ನಿಧಾನವಾಗಿ ಇದು ಕೂಡ ಏನಾಗಿದೆ, ಶ್ರೇಣಿ ಏರಿಕೆ ಆಗ್ತಾ ಇದೆ. ಈ ಶ್ರೇಣಿಯನ್ನು ಗಮನಿಸಿದರೆ ನಮ್ಗೆ ಏನು ತಿಳಿತಾ ಇಲ್ಲ, ಇದು ಪ್ಯಾಟರ್ನ್ ಯಾವ್ದು ಫಾಲೋ ಮಾಡ್ತಾ ಇದೆ ಅಂತ ತಿಳಿತಾ ಇಲ್ಲ. ಆದರೆ ಇದು ಹಂತ ಹಂತವಾಗಿ ಏರಿಕೆ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲೂ ಕೂಡ ಏನು ಮಾಡ್ತೀವಿ ಅಂದ್ರೆ, ನಾವು ಇದ್ರದ್ದು ಕೂಡ ಡಿಫ್ರೆನ್ಸನ್ನು ಕಂಡುಹಿಡಿಯೋಣ. ಡಬಲ್ ಡಿಫ್ರೆನ್ಸ್. ಹಾಗಾಗಿ ಈ 28ರಿಂದ 22 ಕಳೆದ್ರೆ 8ರಲ್ಲಿ 2 ಕಳೆದ್ರೆ 6, 2ರಾಗ 2 ಕಳೆದ್ರೆ 0. ಹಾಗಾಗಿ 6. ಅಂದರೆ ಈ 22ರಿಂದ 28ಕ್ಕೆ +6 ಆಗಿದೆ, ಅಂದರೆ 6 ಹೆಚ್ಚಾಗಿದೆ ಅಂತ. ಅದೇ ರೀತಿ 34ರಿಂದ 28 ಕಳೆದ್ರೆ ನೇರವಾಗಿ +6. ನೋಡ್ರಿ, 28ರಾಗ 2 ಕಳೆದ್ರೆ 30, 30ರ 4 ಸೇರಿದರೆ 34. ಹಾಗಾಗಿ 28ರಲ್ಲಿ 6 ಸೇರಿದರೆ 34. ಅದೇ ರೀತಿಯಲ್ಲಿ 34ರಲ್ಲಿ 6 ಸೇರಿದರೆ 40 +6. ಅದೇ ರೀತಿಯಲ್ಲಿ ಈ 40ರಲ್ಲಿ
ಅಂದರೆ 47ರಿಂದ 40 ಕಳಿತೀವಿ, ಆವಾಗ ಇದು +7. ಇಲ್ಲಿ ನಾವು ಗಮನಿಸ್ತೀವಿ, ಇಲ್ಲಿಂದ ಇಲ್ಲಿಗೆ ಇದು +6 ಆಗಿದೆ, ಇಲ್ಲಿಂದ ಇಲ್ಲಿಗೆ ಇದು +6 ಆಗಿದೆ. ಆದರೆ ಇಲ್ಲಿ ಬಂದು ಮಾತ್ರ ಏನಾಗಿದೆ ಅಂದರೆ +7 ಆಗಿದೆ, ಹೌದಾ? ಹಾಗಾಗಿ ಇದು ಒಂದೇ ಸೇಮ್ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇದೆ. ಇದು +R, ಆದರೆ ಇಲ್ಲಿ ಬಂದು +7 ಆಗಿದೆ. ಹಾಗಾಗಿ ಇಲ್ಲಿರುವಂಥ ಈ ಪ್ಯಾಟರ್ನ್ ತಪ್ಪಾಗಿದೆ. ಪ್ಯಾಟರ್ನ್ ಅಂದರೆ ಈ ಏನು ನಾವು ವ್ಯತ್ಯಾಸ ಕಂಡಿದ್ದೀವಲ್ಲ, ಈ 40 ಮತ್ತು 47 ಪದಗಳ ನಡುವಿನ ವ್ಯತ್ಯಾಸ ಕಂಡಿದ್ದೀವಲ್ಲ, ಹಾಗಾಗಿ ಇಲ್ಲಿ ಏನಾಗಬೇಕಿತ್ತು ಅಂದರೆ +6 ಆಗಬೇಕಿತ್ತು, ಹೌದಾ? ಒಂದು ವೇಳೆ ಇಲ್ಲಿ +6 ಆಗಿದ್ದರೆ ಏನಾಗ್ತಾಯಿತ್ತು ನೋಡೋಣ. ಇದು ಅಂದರೆ ಇಲ್ಲಿ +6 ಆಗಿದ್ದರೆ ಈ 40ರಲ್ಲಿ 6ಅನ್ನು ಸೇರಿಸ್ಬೇಕಿತ್ತು ನೋಡಿ. ಯಾಕಂದ್ರೆ ಈ 34ರಲ್ಲಿ 6 ಸೇರಿದರೆ 40 ಆಯ್ತು, ಹೌದಾ? ಈ 40ರಲ್ಲಿ 7ಅನ್ನು ಸೇರಿದರೆ 47 ಆಯ್ತು. ಒಂದು ವೇಳೆ ಈ 7ರ ಬದಲಿ 6 ಇದ್ದರೆ 40 + 6 46. ಈ 46 ಏನಾಗಬೇಕಿತ್ತು, ಈ 129ರಲ್ಲಿ ಇಲ್ಲಿದೆಯಲ್ಲ ಎರೋ ಮಾರ್ಕ್, ಈ 129ರಲ್ಲಿ 47ಅನ್ನು ಸೇರಿದರೆ 176 ಆಯ್ತು. ಇವಾಗ 7ರ ಬದಲಿ 6 ಇದ್ದಿದ್ರೆ ಇದು 46 ಆಗ್ತೈತೆ, ಹೌದಾ? 46. ಹಾಗಾಗಿ ಈ 129ರಲ್ಲಿ 46ಅನ್ನು ಸೇರಿಸಬೇಕು ಒಂದು ವೇಳೆ ಇಫ್ ಇದು. ಹಾಗಾಗಿ ಇದು 9 6 15, ಅದೇ ರೀತಿ 2 4 6 1 7, ಇದು 1 0 1 175. ಹಾಗಾಗಿ ಇಲ್ಲಿರುವಂಥ ಸಂಖ್ಯೆ ಏನಾಗಬೇಕಿತ್ತು, 175 ಆಗಬೇಕಿತ್ತು, ಹೌದಾ? ಅದು ಯಾವಾಗ? ಇದು ಡಬಲ್ ಡಿಫರೆನ್ಸ್ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇರೋದ್ರಿಂದ ಇದು 176 ಆಗಬೇಕಿತ್ತು, 175 ಆಗಬೇಕಿತ್ತು, 176 ಆಗಿದೆ. ಹಾಗಾಗಿ ತಪ್ಪಾದ ಸಂಖ್ಯೆ 176. ಆದ್ದರಿಂದ ಆನ್ಸರ್ ಏನಿದು? ಇದು ಆಪ್ಷನ್ ಎ 176. ನಾವೊಂದು ಹಿಂಟ್ ಕೊಟ್ಟಿದ್ವಿ, ಏನೋ ಒಂದು ಲಾಜಿಕ್ ಏನಂದರೆ, ಒಂದು ವೇಳೆ ಡಿಫ್ರೆನ್ಸ್ ಕೊನೆಯಲ್ಲಿರುವಂಥ ಡಿಫ್ರೆನ್ಸ್ ತಪ್ಪಾದರೆ ಅಂದರೆ ಯಾಕೆ ತಪ್ಪಾಗಿದೆ, ಇದು +6 ಇದೆ, ಇಲ್ಲಿ ಬಂದು +7 ಆಗಿದೆ. ಹಾಗಾಗಿ ಇದು ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇಲ್ಲ, ಹಾಗಾಗಿ ಇದು ತಪ್ಪಾಗಿರುವಂಥ ಡಿಫ್ರೆನ್ಸ್. ಈ ತಪ್ಪಾದಂಥ ವ್ಯತ್ಯಾಸ ಅಥವಾ ಡಿಫ್ರೆನ್ಸ್ ಕೊನೆಯಲ್ಲಿದ್ದರೆ ಕೊನೆಯಲ್ಲಿರೋ ಪದ ತಪ್ಪಾಗಿರುತ್ತೆ. ನಾವು ಇದನ್ನು ಏನು ಮಾಡಿದ್ದೀವಿ ಅಂದರೆ, ನಿಮ್ಗೆ ರೂಲ್ ಹೇಳುವಾಗ ಇದನ್ನ ಹಿಂದಿನ ವಿಡಿಯೋದಾಗ ಹೇಳಿದೆವು, ಕೊನೆಯಲ್ಲಿರುವಂಥ ಪದನೇ ತಪ್ಪಾಗಿರ್ತದೆ. ಹಾಗಾಗಿ ನಮಗೆ ಬೇಕಾಗಿರೋ ಆನ್ಸರ್ ಯಾವುದು? ಇದು 176. ಒಂದು ವೇಳೆ ಈ ಡಿಫ್ರೆನ್ಸ್ ಈ +7 ಅನ್ನೋದು ಇಲ್ಲಿದ್ದಿದ್ರೆ, ಒಂದು ವೇಳೆ ಇಲ್ಲಿದ್ದಿದ್ರೆ, ಹಾಗಾಗಿ ಮೊದಲನೇ ಪದನೇ ಏನಾಗ್ತಿತ್ತು, ತಪ್ಪಾದ ಸಂಖ್ಯೆ ಆಗ್ತಾಯಿತ್ತು. ಇದು ಡಬಲ್ ಡಿಫ್ರೆನ್ಸ್ ಪ್ಯಾಟರ್ನಿಂದ ಬಿಡಿಸಿದ್ದೀವಿ, ವ್ಯತ್ಯಾಸ ಆಧಾರಿತ. ನೆಕ್ಸ್ಟ್ ಕ್ವೆಶ್ಚನನ್ನು ನೋಡೋಣ. ಇಲ್ಲಿ ಮುಂದಿನ 7ನೇ ಪ್ರಶ್ನೆ ಈ ರೀತಿಯಾಗಿದೆ. 8, 13, 24, 53, 108 ಮತ್ತು 240. ಈ ಒಂದು ಶ್ರೇಣಿಯನ್ನು ನಾವು ಗಮನಿಸಿದರೆ ಇದು ಕೂಡ ಏನಾಗಿದೆ ಅಂದರೆ ಹಂತ ಹಂತವಾಗಿ ನಿಧಾನಗತಿಯಲ್ಲಿ ಆಮೆ ವೇಗದಲ್ಲಿ ಏನಾಗ್ತಾಯಿದೆ ಅಂದರೆ ಏರಿಕೆ ಆಗ್ತಾಯಿದೆ. ಒಂದು ವೇಳೆ ಹಂತ ಹಂತವಾಗಿ ನಿಧಾನಗತಿಯಲ್ಲಿ ಏರಿಕೆ ಆಗ್ತಾ ಇದ್ರೆ ಅದನ್ನು ನಾವು ಡಿಫ್ರೆನ್ಸ್ ವಿಧಾನದಿಂದ ಬಿಡಿಸ್ತೀವಿ. ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ ಆಧಾರಿತ ವಿಧಾನದಿಂದ ಬಿಡಿಸ್ತೀವಿ, ಹೌದಾ? ಒಂದು ವೇಳೆ ಈ ಶ್ರೇಣಿ ಒಮ್ಮಿಂದೊಮ್ಮೆಲೆ ಜಂಪ್ ಆಗಿದ್ದರೆ, ಮೊತ್ತಗಳು ಹೆಚ್ಚಾಗಿದ್ದರೆ, ಇಲ್ಲಿ 24 ಇದೆ, ಇಲ್ಲಿ ಈ 24ಇಂದ ನೇರವಾಗಿ ಇಲ್ಲಿ ಬಂದು ಇಲ್ಲಿ 200 400 ಅದು ಬಂದಿದ್ದರೆ ನಾವು ಅದನ್ನು ಏನು ಮಾಡ್ತೀವಿ ಅಂದರೆ, ಅದೇ ರೀತಿ ಪ್ರತಿಯೊಂದು ಪದಗಳನ್ನು ಒಮ್ಮಿಂದೊಮ್ಮೆಲೆ ಹೆಚ್ಚಾಗ್ತಾ ಹೋಗಿದ್ದರೆ ಅದನ್ನು ನಾವು ಗುಣಾಕಾರ ಆಧಾರಿತ ಅಥವಾ ಸ್ಕ್ವೇರ್ ಅಥವಾ ಕ್ಯೂಬ್ನಿಂದ ಬಿಡಿಸ್ತಾ ಇದ್ವಿ. ಇಲ್ಲ ಒಂದು ಗಮನಿಸಿದ್ದೀವಿ, ನಮಗೆ ಗೊತ್ತಾಯ್ತದು ಏನಿದೆ ಅಂದರೆ ಇದು ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ಹಾಗಾಗಿ ಇದನ್ನು ವ್ಯತ್ಯಾಸ ಆಧಾರಿತದಿಂದ ಬಿಡಿಸೋಣ. ಈ 2 ಪದಗಳ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. ಇವಾಗ ಈ 13ರಲ್ಲಿ 8ಅನ್ನು ಕಳೆದ್ರೆ ಇದು 5, 8ರಲ್ಲಿ +5 ಹೆಚ್ಚಾಗಿದೆ, ಹಾಗಾಗಿ +5. ಈ 24ರಲ್ಲಿ 13ಅನ್ನು ಕಳೆದ್ರೆ 4ರಲ್ಲಿ 3 ಕಳೆದ್ರೆ 1, 2ರಲ್ಲಿ 1 ಕಳೆದ್ರೆ 1, ಹಾಗಾಗಿ 13ರಲ್ಲಿ 11ಅನ್ನು ಸೇರಿದರೆ +11 ಆದರೆ 24. ಅದೇ ರೀತಿಯಲ್ಲಿ 53ರಲ್ಲಿ
24 ಕಳೆದ್ರೆ ನೋಡಿದ 13ರಲ್ಲಿ 4 ಕಳಿತೀವಿ, ಇದು 9, ಒಂದು ಕೈ ಇಲ್ಲ, ಇದು 3 ಆಯಿತು, 2 1 3 ಆಯಿತು, 5ರಲ್ಲಿ 3 ಕಳೆದ್ರೆ 2 29. ಅದೇ ರೀತಿಯಲ್ಲಿ ಈ 108ರಲ್ಲಿ 53ನ್ನು ಕಳಿತೀವಿ, 8ರಲ್ಲಿ 3 ಕಳೆದ್ರೆ 5, 10ರಲ್ಲಿ 5 ಕಳೆದ್ರೆ ಅದು 5. ಹಾಗಾಗಿ 53ರಲ್ಲಿ ಪ್ಲಸ್ 55 ಆದರೆ 108. ಅದೇ ರೀತಿಯಲ್ಲಿ ಇದು 240ರಲ್ಲಿ 108ನ್ನು ಕಳಿಬೇಕು, ಇದು 0 ಇದೆ, ಹಾಗಾಗಿ 10 ತಗೊಳ್ತೀವಿ. 10ರಲ್ಲಿ 8 ಕಳೆದ್ರೆ 2, ಒಂದು ಕೈಲೇ ಆಯಿತು, ಹಾಗಾಗಿ 1 ಇದೆ. 4ರಲ್ಲಿ 1 ಕಳೆದ್ರೆ ಇದು 3, 2ರಲ್ಲಿ 1 ಕಳೆದ್ರೆ 132. ಇದು ಡಿಫ್ರೆನ್ಸ್ ಬಂತು. +5 +11 ಇದು ಕೂಡ +29 +55 ಇದು +132. ಈ ಡಿಫ್ರೆನ್ಸ್ಗಳನ್ನ ಗಮನಿಸ್ತೀವಿ. ಇದು 5, 11, 29, 55, 132. ನಾವು ಇಲ್ಲಿ ಕೂಡ ಇದನ್ನು ಡಬಲ್ ಡಿಫ್ರೆನ್ಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಇಲ್ಲಿ 8 ಆಯಿತು, 8 ಇದು 18 ಆಯ್ತು, ಹೌದಾ? ಇಲ್ಲಿ 6 ಆಯ್ತು. ಇದು ಡಬಲ್ ಡಿಫ್ರೆನ್ಸ್ ಆಗೋ ರೀತಿಯಲ್ಲೂ ಕಾಣಿಸ್ತಿಲ್ಲ. ಆದರೆ ಇದನ್ನು ನಾವು ಇನ್ನೂ ಒಂದು ವಿಧಾನದಿಂದ ಬಿಡಿಸ್ಬೋದು, ಹೌದಾ? ಇದನ್ನು ನೋಡಿದರೆ ಈ 5 ಇದೆ, ಹೌದಾ? ಈ 5ಅನ್ನು ನಾವೇನು ಮಾಡ್ಬೋದು, ನಾವು ಒಂದು ರೂಲ್ ಹೇಳಿದ್ವಿ ಅಲ್ಲ ಹಿಂದಿನ ಇದರ ಕ್ಲಾಸ್ನಲ್ಲಿ, ಯಾವುದಂದರೆ ಅದು n² + 1 ಈ ಅಂಶಗಳನ್ನ ಗಮನಿಸ್ಬೇಕಂತ ಹೇಳಿದ್ವಿ, ಹೌದಾ? ಆ ವಿಧಾನವನ್ನು ಇಲ್ಲಿ ಈ ಲಾಜಿಕನ್ನು ಇಲ್ಲಿ ಬಳಸೋಣ. ಲಾಜಿಕನ್ನು ನೋಡೋಣ. ಇಲ್ಲಿ ಏನು ಮಾಡೋಣ ಅಂದರೆ ಈ 5ಅನ್ನು ಯಾವ ಒಂದು ಸ್ಕ್ವೇರ್ ರೂಪದಲ್ಲಿ ಬರಿಬೋದು ನಾವು? 5 ಅಂದ್ರೆ 4 + 1 ಅಂತ ಬರಿಬೋದು. 4 ಅಂದ್ರೆ 2², ಹೌದಾ? ಆ ರೀತಿ ಬರೋದು ನೋಡೋಣ. ಇವಾಗ ಇದು 2² + 1 ಅಂತ ಬರೆಯೋಣ. ಈ 2² + 1 ಬರೆದ್ರೆ 2ದ ನೆಕ್ಸ್ಟ್ ಸಂಖ್ಯೆ ಅಥವಾ ಅದರ ಸಮೀಪದ 11ಕ್ಕೆ ಆಗುವಂಥದ್ದು ಯಾವುದಂದ್ರೆ 3 ಅಂದರೆ 9. 3² ನೋಡೋಣ ಇವಾಗ. 3² ಅಂದರೆ 9 ಆಯಿತು. 9ರಾಗ ಎಷ್ಟು ಕೂಡಿದ್ರೆ 11? 9ರಲ್ಲಿ 2 ಕೂಡಬೇಕು, ಸರಿ ಆಯ್ತದೆ. ಅದರ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ. ಈಗ ನೋಡೋಣ. ಈಗ 4² ಅಂದರೆ 16 ಆಯಿತು, ಹೌದಾ? ಭಾಳ ಚಿಕ್ಕದಾಯಿತು. ಇವಾಗ 5 ತೊಗೊಳ್ಳೋಣ, ಹೌದಾ? ನೋಡೋಣ. 5² ಅಂದರೆ 25. ಈ 25ರಲ್ಲಿ ಎಷ್ಟು ಕೂಡಬೇಕು? 25ರಲ್ಲಿ 29 ಆಗಬೇಕಾದ್ರೆ 4 ಕೂಡಬೇಕು. 5² ಅಂದರೆ 25 + 4 ಅಂದರೆ 29. ಇದು ಪ್ಯಾಟರ್ನ್ ಸರಿಯಾಗಿ ಫಾಲೋ ಆಗ್ತಾ ಇದೆ. ಇಲ್ಲಿ ಮತ್ತೊಂದು ಏನು ಗಮನಿಸ್ಬೇಕಂದ್ರೆ 2², 2ರಾಗ 1 ಕಳೆದ್ರೆ 1 ಬಂತು. ಅಂದ್ರೆ ಈ ಸಂಖ್ಯೆ ಒಳಗೆ ಇಲ್ಲಿ ಏನು n ಅಂತ ಕನ್ಸಿಡರ್ ಮಾಡಿಲ್ಲ, ಇದರಲ್ಲಿ 1 ಕಳೆದ್ರೆ ಇಲ್ಲಿ ಪ್ಲಸ್ ಅದು ಏನು ಕೂಡಿಸ್ಬೇಕನ್ನೋದು ಇಲ್ಲಿ ಬರಿತೀವಿ ನಾವು. ಇದು 3 ಐತಿ, 3ರಾಗ 1 ಕಳೆದ್ರೆ 2 ಕೂಡಿಸ್ಬೇಕು. ಇಲ್ಲಿ 5 ಇದೆ, 5ರಾಗ 1 ಕಳೆದ್ರೆ 4. ಅದೇ ರೀತಿ ಪ್ಯಾಟರ್ನ್ ಫಾಲೋ ಮಾಡೋಣ. ಇದು 2 ಇದೆ, 2 ನಮ್ಗೆ ಗೊತ್ತಿದೆ ಏನವು ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ. ಆ ಪ್ಯಾಟರ್ನ್ ಫಾಲೋ ಆಗ್ತದೆ ಏನೋ ನೋಡೋಣ ಇದನ್ನು, ಹೌದಾ? ಅವಿಭಾಜ್ಯ ಸಂಖ್ಯೆಗಳು 2, 3, 5, 7, 11, 13, 13, 17 ಎಟ್ಸೆಟ್ರಾ ಸೋ ಆನ್. ಇದು 5ರ ನಂತರದ್ದು ಇದು 7 ಆಗಬೇಕು, ಹೌದಾ? 7 ಆಗುತ್ತೆ ಏನು ನೋಡೋಣ. ಇದು 55 ಇದೆ, ಹೌದಾ? ಒಂದು ವೇಳೆ 6 ತೊಗೊಂಡಿದ್ರೆ 6² 6² ಅಂದರೆ ಅದು 36 ಆಗ್ತದೆ. ಇದು ಭಾಳಷ್ಟು ಚಿಕ್ಕದಾಗುತ್ತೆ. ಹಾಗಾದರೆ ನೆಕ್ಸ್ಟ್ ಸಂಖ್ಯೆ ಇರುವಂಥದ್ದು ಮತ್ತು ಅವಿಭಾಜ್ಯ ಆಗಿರೋದು 7. ಇದು 7² + 7 = 49. ಇನ್ನು ಎಷ್ಟು ಕಡಿಮೆ ಇದೆ? 6 ಕಡಿಮೆ ಇದೆ, ಹೌದಾ? ಪ್ಯಾಟರ್ನ್ ಫಾಲೋ ಆಗ್ತಿದೆ. 2ರಾಗ 1 ಕಳೆದ್ರೆ 1, 3ರಾಗ 1 ಕಳೆದ್ರೆ 2, 5ರಾಗ 1 ಕಳೆದ್ರೆ 4, 7ರಾಗ 1 ಕಳೆದ್ರೆ 6. ಸರಿ, ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲೂ ಏನು ಮಾಡೋಣ ಅಂದರೆ ನೆಕ್ಸ್ಟ್ ಯಾವುದು 11 ಬರಬೇಕು, ಹೌದಾ? ಅವಿಭಾಜ್ಯ ಸಂಖ್ಯೆ. ಯಾಕಂದರೆ ಅವಿಭಾಜ್ಯ ಸಂಖ್ಯೆಗಳನ್ನ ಪ್ಯಾಟರ್ನ್ ಫಾಲೋ ಆಗ್ತದೆ. ಈಗ 7ರ ನಂತರದ್ದು 11, 11² + 10. ಯಾಕಂದರೆ 11ರಲ್ಲಿ ಒಂದು ಸಂಖ್ಯೆ ಕಳಿಬೇಕು. ನೋಡಿ ಇಲ್ಲಿ ಇದೆಯಲ್ಲ ಸ್ಕ್ವೇರ್ ಮಾಡಿದೆ, ಅದರಾಗಿಂದ 1 ಕಳೆದು ಇಲ್ಲಿ ಪ್ಲಸ್ ಮಾಡಬೇಕು.
7 ಇದೆ ಅದರಾಗ 1 ಕಳೆದ್ವಿ 6 ಆಯ್ತು. 5 ಇದೆ ಅದರಾಗ 1 ಕಳೆದ್ವಿ 4. 3 ಇದೆ ಅದರಲ್ಲಿ 1 ಕಳೆದ್ರೆ 2. 2 ಇದೆ ಅದರಲ್ಲಿ 1 ಕಳೆದ್ರೆ 1. ಈ ರೀತಿ. ಆದರೆ ಇಲ್ಲಿ ಏನಾಗಿದೆ ನೋಡಿರಿ, 11 ಸ್ಕ್ವೇರ್ ಅಂದರೆ ಇದು 121. 121 ಪ್ಲಸ್ 10 ಹೌದಾ. 121 ಪ್ಲಸ್ 10 ಅಂದರೆ ಅದು 131. ಇಲ್ಲಿ ನೋಡಿದ ಇದು 49. 49 ಪ್ಲಸ್ 6. 49 ಪ್ಲಸ್ 6 ಅಂದರೆ 55 ಅಂದರೆ ಸರಿಯಾಗಿದೆ. ಇದು 5 ಸ್ಕ್ವೇರ್ ಅಂದರೆ 25. 25 ಪ್ಲಸ್ 4 ಅಂದರೆ ಇದು 29 ಸರಿ ಇದೆ. ಇದು 3 ಸ್ಕ್ವೇರ್ ಅಂದರೆ 9. 9 ಪ್ಲಸ್ 2 ಅಂದರೆ 11 ಇದು ಕೂಡ ಸರಿ ಇದೆ. ಅಂದರೆ ಡಿಫ್ರೆನ್ಸ್ ನೋಡ್ತಾ ಇದ್ದೀವಿ. ಇದು 2 ಸ್ಕ್ವೇರ್ 4. 4 ಪ್ಲಸ್ 1 ಅಂದರೆ 5 ಅಂದರೆ ಇದು ಸರಿ ಇದೆ ಹೌದಾ. ಇದು ಸರಿ ಇದೆ. 29 ಸರಿ ಇದೆ. 55 ಸರಿ ಇದೆ. ಆದರೆ ಇಲ್ಲಿ 131 ಬರಬೇಕಿತ್ತು. 132 ಡಿಫ್ರೆನ್ಸ್ ಆಗಿದೆ ಹೌದಾ. ಈ ರೀತಿ ಕೊನೆಯ ಡಿಫ್ರೆನ್ಸ್ ತಪ್ಪಿದೆ ಹೌದಾ. ಕೊನೆಯ ಡಿಫ್ರೆನ್ಸ್ ತಪ್ಪಿದ್ರೆ ನಮ್ದು ಒಂದು ರೂಲ್ ಲಾಜಿಕ್ ಏನಿದೆ ಅಂದರೆ, ಕೊನೆಯ ಡಿಫ್ರೆನ್ಸ್ ತಪ್ಪಿದ್ರೆ ಆ ಕೊನೆಯ ಪದನ ತಪ್ಪಾದ ಸಂಖ್ಯೆ. ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಕೊನೆಯ ಡಿಫ್ರೆನ್ಸ್ ತಪ್ಪಿದರೆ ಕೊನೆಯ ಪದನೇ ತಪ್ಪಾಗಿರುವಂಥ ಸಂಖ್ಯೆ. ಆದ್ದರಿಂದ ನಮ್ಮ ಆನ್ಸರ್ ಎಷ್ಟು? ಇದು ಡಿ 240. ಇದನ್ನು ಯಾವ ವಿಧಾನದಿಂದ ಬಿಡಿಸಿದ್ವಿ? ಒಂದು ಡಿಫ್ರೆನ್ಸ್, ಅದಾದ ನಂತರ n ಸ್ಕ್ವೇರ್ ಪ್ಲಸ್ 1 ಲಾಜಿಕ್. ಈ ಲಾಜಿಕ್ಕನ್ನು ಬಳಸ್ಕೊಂಡು ಇದು ಈ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ. ಅದರ ಜೊತೆಗೆ ಅವಿಭಾಜ್ಯ ಸಂಖ್ಯೆಗಳನ್ನ ಉಪಯೋಗಿಸ್ಕೊಂಡು ನಾವು ಈ ಸಮಸ್ಯೆಯನ್ನು ಬಿಡಿಸಿದ್ವಿ. ಇಲ್ಲಿ ನಾವು ವಿದ್ಯಾರ್ಥಿಗಳು ಗಮನಿಸ್ತಾರೆ ಅಂತ ಅಂದ್ಕೊಂಡೇನೆ. 2, 3, 5, 7, 11 ಇವುಗಳ ವರ್ಗ ಪ್ಲಸ್ ಆ ವರ್ಗದ ಸಂಖ್ಯೆದಾಗ ಒಂದೊಂದು ಕಳೆದ ಕೂಡಿಸ್ತಾ ಹೋಗಿದ್ದೇವೆ. 2ರಾಗ 1 ಕಳೆದು 1, 3ರಾಗ 1 ಕಳೆದ್ರೆ 2, 5ರಾಗ 1 ಕಳೆದ್ರೆ 4, 7ರಾಗ 1 ಕಳೆದ್ರೆ 6, 11ರಾಗ 1 ಕಳೆದ್ರೆ 10. ಆದರೆ ಇಲ್ಲಿ 11 ಬಂತಿದೆ ಅವಿಭಾಜ್ಯ ಸಂಖ್ಯೆ ನೋಡಿದ್ದು. 2, 3, 5, 7, 11 ಬಂತು. 11 ಸ್ಕ್ವೇರ್ 121. 121 10 ಕೂಡಿದರೆ 131. ಇದು 131 ಆಗಿ ಇಲ್ಲಿ ಏನಾಗಬೇಕಿತ್ತು? 239 ಆಗಬೇಕಿತ್ತು ಹೌದಾ. ನೋಡಿದೆ 108. ಈ 108ರಲ್ಲಿ 131 ಸೇರಬೇಕಿತ್ತು. 131 ಸೇರಿ ಇದು 9, ಇದು 3, 239. ಅಂದರೆ ಈ ಸಂಖ್ಯೆ 239 ಆಗಬೇಕಿತ್ತು. ಆವಾಗ ಇದು ಸರಿ ಆಗ್ತದೆ ಶ್ರೇಣಿ. ಇದು ವಿದ್ಯಾರ್ಥಿಗಳು ತಿಳ್ಕೊಂಡಾರ ಅನ್ಕೊಂಡೇನಿ. ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿರಿ. ಇಲ್ಲಿ 8ನೇ ಪ್ರಶ್ನೆ ಈ ರೀತಿಯಾಗಿದೆ. ಇದು 132, 142, 158, 183 ಮತ್ತು 219. ಆದರೆ ಇದರಲ್ಲಿ ತಪ್ಪಾಗಿರುವಂಥ ಸಂಖ್ಯೆಯನ್ನು ಕಂಡುಹಿಡಬೇಕು. ನಾವು ಈ ಶ್ರೇಣಿಯನ್ನು ಗಮನಿಸಿದರೆ ಇದು ಕೂಡ ಏನಾಗಿದೆ ಅಂದರೆ ಹಂತ ಹಂತವಾಗಿ ನಿಧಾನವಾಗಿ ಏನಾಗ್ತಾಯಿದೆ, ಏರಿಕೆ ಆಗ್ತಾ ಇದೆ. ಅಂದರೆ ನಾವೇನೋ ಆಮೆಗತಿಯಲ್ಲಿ ಏರಿಕೆ ಆಗ್ತಾ ಇದೆ. ಒಂದು ವೇಳೆ ಅದು ಆಮೆಗತಿಯಲ್ಲಿ ಏರಿಕೆ ಆಗ್ತಾ ಇದ್ದರೆ ಅದನ್ನು ನಾವು ವ್ಯತ್ಯಾಸ ಆಧಾರಿತ ಅಂದರೆ ಡಿಫ್ರೆನ್ಸ್ ಬೇಸ್ಡ್ ಪ್ಯಾಟರ್ನ್, ವ್ಯತ್ಯಾಸ ಆಧಾರಿತ ವಿನ್ಯಾಸವನ್ನು ಫಾಲೋ ಮಾಡ್ತಾ ಇದೆ. ಆ ವಿಧಾನದಿಂದ ಇದನ್ನು ಸಾಲ್ವ್ ಮಾಡ್ತೀವಿ. ಒಂದು ವೇಳೆ ಇದು ವ್ಯತ್ಯಾಸ ಆಧಾರಿತ ಅಥವಾ ಡಿಫ್ರೆನ್ಸ್ ಅಥವಾ ಗ್ಯಾಪ್ ಆಧಾರಿತ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇದ್ದರೆ ಅವಾಗ ಏನು ಮಾಡ್ತೀವಿ ಅಂದರೆ ಈ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿತೀವಿ ನಾವು ಮೊದಲಿಗೆ ಹೌದಾ. ಈ ನೋಡ್ರಿ, ಇದು 142. 132 ಕಳೆದರೆ ಇದು 10. ಸಿಂಪಲ್. ನೋಡಿದ್ರೆ ಗೊತ್ತಾಗ್ತೀವಿ ಅಕ್ಷರಗಳು ಭಾಳಷ್ಟು ತೀರಾ ಸಮೀಪದಾಗಿದ್ದಾವೆ, ಹತ್ತಿರ ಇದ್ದಾವೆ. ಹತ್ತಿರ ಇದ್ದರೆ ಅದು ವ್ಯತ್ಯಾಸ ಆಧಾರಿತದಿಂದ ಸಾಲ್ವ್ ಆಗುತ್ತೆ. ಅತಿ ಹೆಚ್ಚು ತಪ್ಪಾದಂಥ ಸಂಖ್ಯೆಗಳು ಏನಿದಾವಲ್ಲ ಅದು ವ್ಯತ್ಯಾಸ ಆಧಾರಿತದಿಂದಲೇ ಸಾಲ್ವ್ ಆಗ್ತವೆ. ಗೊತ್ತಾಯ್ತಾ. ನೆಕ್ಸ್ಟ್ 158ರಿಂದ 142 ಕಳಿಬೇಕು. 8ರಲ್ಲಿ 2 ಕಳೆದ್ರೆ 6, 15ರಲ್ಲಿ 14 ಕಳೆದ್ರೆ 1, 16. ಅದೇ ರೀತಿ 183ರಲ್ಲಿ 158 ಕಳೆದ್ರೆ ಇದು 13 ಇದೆ. 13ರಲ್ಲಿ 8 ಕಳೆದ್ರೆ 5, 1 ಕೈಲ, ಇದು 16 ಆಯಿತು. 18ರಲ್ಲಿ 16 ಕಳೆದ್ರೆ 2, 25. ನೆಕ್ಸ್ಟ್
ಈ 183 ಇದೆ, ಇದು 219 ಇದೆ, ಹೌದಾ? 9ರಲ್ಲಿ 3 ಕಳೆದ್ರೆ 6, 21 ಇದೆ, 18 ಇದೆ, 21ರಿಂದ 18 ಕಳೆದ್ರೆ 3. ಇಲ್ಲಿ ನೋಡಿದ ತಕ್ಷಣ ನಮಗೇನೋ ಒಂದು ಕ್ಲಿಯರ್ ಆಗ್ತಾ ಇದೆ, ಹೌದಾ? ಇದು 36, ಇದು 25, ಇದು 16. ವಿದ್ಯಾರ್ಥಿಗಳಿಗಾಗಲೇ ಇದು ಆನ್ಸರ್ ಗೊತ್ತಾಗಿರ್ಬೋದು ನಿಮಗೆ. ಯಾಕೆ ಹೇಳಿ? ಈ 36 ಅನ್ನೋದು ಇದು 6ರ ವರ್ಗ, ಹೌದಾ? 25 ಅನ್ನೋದು 5ರ ವರ್ಗ. ನಾವು ಮುಂಚೆ ಮೊದಲನೇ ವಿಡಿಯೋಗೆ ಏನು ಹೇಳಿದ್ದೀವಿ, ವರ್ಗ ಘನಗಳು ಭಾಳಷ್ಟು ಇಂಪಾರ್ಟೆಂಟ, ಅವಿಭಾಜ್ಯ ಸಂಖ್ಯೆಗಳು, ಇವುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ನಾವು ಅಂಥೇಳಿ. ಈ 16 ಇದು ಕೂಡ 4ರ ವರ್ಗ. ಆದ್ರೆ ಇಲ್ಲಿಗೆ ಬಂದರೆ ಇಲ್ಲಿ ಏನಾಗ್ತಿದೆ, ಇದು 6, 5, 4, ಇಲ್ಲಿ 3 ಆಗಬೇಕಿತ್ತು, 3 ಸ್ಕ್ವೇರ್ ಆಗಬೇಕಿತ್ತು. ಯಾಕಂದರೆ ಯಾವುದೇ ಶ್ರೇಣಿಯು ಯಾವುದಾದ್ರೂ ಒಂದು ಪ್ಯಾಟರ್ನನ್ನು ಫಾಲೋ ಮಾಡಲೇಬೇಕು, ಹೌದಾ? ಯಾವುದಾದ್ರೂ ಪ್ಯಾಟರ್ನ್ ಅಥವಾ ವಿನ್ಯಾಸ ಇದನ್ನು ಏನಾಗಬೇಕದು ಅನ್ವಯ ಆಗಲೇಬೇಕು. ಆದರೆ ಇಲ್ಲಿ ವಿನ್ಯಾಸ ಅನ್ವಯ ಆಗ್ತಾ ಇಲ್ಲ. ಇಲ್ಲಿಗೆ ಬಂದು ಏನಾಗಿದೆ, ಸ್ಟ್ರಕ್ ಆಗಿದೆ. ಅಂದರೆ ಇಲ್ಲಿಗೆ ಬಂದು ಸ್ಟ್ರಕ್ ಆಗಿದೆ ಅಂದರೆ ಇಲ್ಲಿರುವಂಥ ಡಿಫ್ರೆನ್ಸ್ ತಪ್ಪಿದೆ ಅಂತ ಅರ್ಥ. ಈ ಡಿಫ್ರೆನ್ಸ್ ತಪ್ಪಿದೆ ಅಂದರೆ ನಾ ಈಗಾಗಲೇ ಹೇಳಿದ್ನಿ, ಅಂದ್ರೆ ಕೊನೆಯ ಡಿಫ್ರೆನ್ಸ್ ತಪ್ಪಾಗಿದ್ದರೆ ಕೊನೆಯ ಪದ ತಪ್ಪು. ನಾ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಹಿಂದಿನ ಲೆಕ್ಕದಲ್ಲಿ ಹೇಳಿದ್ದೀನಿ. ಮೊದಲನೇ ಡಿಫ್ರೆನ್ಸ್ ತಪ್ಪಾಗಿದರೆ, ಮೊದಲನೇ ವ್ಯತ್ಯಾಸ ತಪ್ಪಾಗಿದರೆ ಮೊದಲನೇ ಪದ ತಪ್ಪು. ಅಂದರೆ ತಪ್ಪಾದ ಸಂಖ್ಯೆ ಯಾವುದಿಲ್ಲಿ? 132. ಇಲ್ಲಿ ಏನಾಗಬೇಕಿತ್ತು, ಈ 10ರ ಬದಲಾಗಿ 9 ಆಗಬೇಕಿತ್ತು, ಹೌದಾ? 10ರ ಬದಲಾಗಿ 9 ಆಗಬೇಕಿತ್ತು. ಈ ಡಿಫ್ರೆನ್ಸ್ 9 ಆಗಿದ್ದರೆ ಅವಾಗ ಏನಾಗ್ತಾ ಇತ್ತು, ಇದು 131 ಆಗ್ತಾ ಇತ್ತು, ಹೌದಾ? ಹಾಗಾಗಿ ಇದು ತಪ್ಪಾಗಿರುವಂಥ ಸಂಖ್ಯೆ. ಇದು 133 ಆಗಬೇಕು. ಅಂದರೆ ಈ 132 ಇದೆಯಲ್ಲ, ಇಲ್ಲಿ ಏನಾಗಬೇಕಿತ್ತು, ಅದು 132ರ ಬದಲಾಗಿ 133 ಇರಬೇಕಿತ್ತು. ಆವಾಗ ಶ್ರೇಣಿ ಏನಾಗ್ತಿದೆ, ಸರಿಯಾಗುತ್ತೆ, ಹೌದಾ? 133 ಇರಬೇಕು. ಈ 133 ಇರಬೇಕಾದ್ರೆ ಇಲ್ಲಿ ಏನಿರಬೇಕಾಗುತ್ತೆ, ಇದರ ಡಿಫ್ರೆನ್ಸ 9, ಹೌದಾ? ಇದರ ಡಿಫ್ರೆನ್ಸ್ 9. ಹಾಗಾಗಿ ಇದು 132 ಇದೆ, ಇದು ತಪ್ಪಾದ ಸಂಖ್ಯೆ ಯಾವುದು ಅಂದರೆ 132. ಆದ್ದರಿಂದ ನಮ್ಮ ಆನ್ಸರ ಇದು 132, ಆಪ್ಷನ್ ಎ. ಇದು ವಿದ್ಯಾರ್ಥಿಗಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಇದು ವ್ಯತ್ಯಾಸ ಆಧಾರಿತದಿಂದ ಬಿಡಿಸಿದೆವು, ಆಮೇಲೆ ಇದನ್ನು ಸ್ಕ್ವೇರ್ ಆಧಾರಿತದಿಂದ ಬಿಡಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿರಿ. ಇದು ನೆಕ್ಸ್ಟ್ ಕ್ವಶನ್ 9ನೇದು. 907, 916, 943, 983 ಮತ್ತು 1051. ಈ ಸಂಖ್ಯೆಗಳನ್ನು ನೋಡಿದರೂ ಕೂಡ ಇಲ್ಲಿ 907ರಿಂದ 916 ಅಂದ್ರೆ ಇದು ಜಂಪ್ ಆಗಿಲ್ಲ, ಒಮ್ಮಿಂದೊಮ್ಮೆಲೆ ಜಂಪ್ ಆಗಿಲ್ಲ. ಸಂಖ್ಯೆಗಳು ಏನಾಗಿಲ್ಲ, ಒಮ್ಮಿಂದೊಮ್ಮೆಲೆ ದೊಡ್ಡ ಆಗಿಲ್ಲ, ಹೌದಾ? ಹಾಗಾಗಿ ಇದು ಕೂಡ ಏನಿದೆ ಅಂದರೆ ಇದು ಆಮೆಗತಿಯಲ್ಲಿ ಏರಿಕೆ ಆಗ್ತಾ ಇದೆ. ಹಾಗಾಗಿ ಇದು ಆಮೆಗತಿಯಲ್ಲಿ ಏರಿಕೆ ಆಗ್ತಾ ಇದ್ದರೆ ಇದನ್ನು ಕೂಡ ನಾವೇನು ಮಾಡ್ತೀವಿ ಅಂದರೆ ಮೊದಲಿಗೆ ಡಿಫ್ರೆನ್ಸನ್ನು ಕಂಡುಹಿಡಿಯೋಣ, ವ್ಯತ್ಯಾಸ ಕಂಡುಹಿಡ್ಕೊಳ್ಳೋಣ. ನೋಡೋಣ ಇವಾಗ. ಈ 916ರಿಂದ 907 ಕಳೆದ್ರೆ ಇದು ನೇರವಾಗಿ 16 ತಗೊಂಡು 16ರಲ್ಲಿ 7 ಕಳೆದ್ರೆ 9, 9ರಲ್ಲಿ 9 ಕಳೆದ್ರೆ 0. ನೆಕ್ಸ್ಟ್ 943ರಿಂದ 916 ಕಳೆದ್ರೆ ಇದು 3 ಇದೆ, ಇದು 6 ಇದೆ. ಹಾಗಾಗಿ ಇದನ್ನು 13 ಮಾಡ್ಕೊಳ್ಳೋಣ, ಒಂದು ಕೈಲ ತಗೊಳ್ಳೋಣ. 13ರಲ್ಲಿ 6 ಕಳೆದ್ರೆ 7, ಇಲ್ಲಿ ಒಂದು ಕೈಲ ಇದೆ. 1 + 1 2, 4ರಿಂದ 2 ಕಳೆದ್ರೆ 2, 9ರಲ್ಲಿ 9 ಕಳೆದ್ರೆ 0, ಸರಿ ಇದೆ. 3ರಲ್ಲಿ 3 ಕಳೆದ್ರೆ 0, 8ರಿಂದ 4 ಕಳೆದ್ರೆ 4, 9ರಿಂದ 9 ಕಳೆದ್ರೆ 0. ಇಲ್ಲಿ 1051ರಿಂದ
983 ಕಳಿಬೇಕು. ಇಲ್ಲಿ 1 ಇದೆ 3 ಇದೆ, ಹೌದಾ? ಹಾಗಾಗಿ ಇದು 11 ಒಂದು ಕೈಲೇ ಇಟ್ಕೊಳ್ಳೋಣ. 11ರಿಂದ 3 ಕಳೆದ್ರೆ ಇದು 8, ಇದು ಒಂದು ಕೈಲೇ ಇದೆ 9 ಆಯ್ತು, ಇದು 5 ಇದೆ ಮತ್ತು ಚಿಕ್ಕದಾಯಿತು. 15ರಿಂದ 9 ಕಳೆಯೋಣ, ಅವಾಗ 6, ಒಂದು ಕೈಲೇ ಇದೆ 9 1 ಸೇರಿದರೆ 10 ಆಯಿತು. 10ರಲ್ಲಿ 10 ಕಳೆದ್ರೆ 0. ಹಾಗಾಗಿ ಇದು ನಮಗೆ ಬಂದಿರುವಂಥ ಡಿಫ್ರೆನ್ಸ್. 907ರಲ್ಲಿ 9 ಸೇರಿದರೆ 916. ಆ ರೀತಿ ಇದರಲ್ಲಿ 27 ಸೇರಿದರೆ ಇಷ್ಟು, 943ರಲ್ಲಿ 4 ಸೇರಿದರೆ ಎಷ್ಟು, ಈ 983ರಲ್ಲಿ ಇಷ್ಟು ಸೇರಿದರೆ ಇದು 1051, ಈ ರೀತಿಯಲ್ಲಿ. ಆದರೆ ಈ ಬಂದಿರುವಂಥ ಡಿಫ್ರೆನ್ಸ್ಗಳನ್ನ ನಾವು ಗಮನಿಸಿದರೆ ಈ 9, 27 ನೋಡಿದ ತಕ್ಷಣ ನಮ್ಗೆ ಏನು ಅನಿಸ್ಬೇಕು, ಇಲ್ಲಿ ಏನೋ ಒಂದು ಲಿಂಕ್ ಇದೆ ಅಂತ ಹೇಳಿ. ಯಾವಾಗಲೂ ಇಲ್ಲಿ 9 ಇದೆ, ಇಲ್ಲಿ 27, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 27 ಅನ್ನೋದು 9ರ ಒಂದು ಅಪವರ್ತ್ಯ ಗುಣಕ ಮಲ್ಟಿಪ್ಲೈಯರ್ ಇದೆ, ಹೌದಾ? ಹಾಗಿದ್ದಾನೆ ಈ ರೀತಿ ಗುಣಾಕಾರದಿಂದ ಬರ್ಬೋದೇನೋ ಅಂಥೇಳಿ ಒಂದು ಲಾಜಿಕ್ ಬರಬೇಕಲ್ಲಿ ನಿಮಗೆ. ನೋಡೋಣ ಆ ರೀತಿಯೂ ಆಗುತ್ತೇನಂತ ನೋಡೋಣ. ಯಾಕಂದರೆ ಆ ರೀತಿ ಅನಿಸ್ತಿದೆ, ಅದು ಏನೋ ಇದು ಮಲ್ಟಿಪ್ಲಿಕೇಶನ್ ಆದರೆ ಆಗುತ್ತೆ ಅಂಥೇಳಿ ನೋಡೋಣ. ಯಾಕಂದ್ರೆ 9 ಇದೆ 27 ಇದೆ, ಆ ರೀತಿ ಟ್ರೈ ಮಾಡೋಣ. ಈ 9ನ್ನು ಹೆಂಗೆ ಬರಿಬೋದ್ರೆ ನಾವು ಈ 9ನ್ನು 9 × 1 ಅಂತ ಬರಿಬೋದು, ಹೌದಾ? ಯಾಕಂದರೆ ಯಾವುದೋ ಒಂದು ಪ್ಯಾಟ್ರನ್ ಫಾಲೋ ಆಗುತ್ತೆ ಅಂತ ನೋಡೋಣ. ಇದು 9, ಇಲ್ಲಿ 27 ಇದೆ, ಇದನ್ನು ಈ ರೀತಿ ಬರಿಬೋದಲ್ಲ, 9 × 3, ಹೌದಾ? 9 3 27. ನೆಕ್ಸ್ಟ್ ಇಲ್ಲಿ 3 ಇದೆ ಅಂದ್ರೆ ಇದು 1, ಇದು 3, ಇಲ್ಲಿ ಏನೋ 40 ಇದೆ, ಹೌದಾ? ಇದನ್ನು ಇಲ್ಲಿ ಈ ರೀತಿ ಬರಬೇಕಿತ್ತು, 9 × 5 ಅಂದರೆ 9 × 5 ಆದ್ರೆ 9 45, ಹೌದಾ? ಆದರೆ ಬಂದಿಲ್ಲ, ನೋಡೋಣ. ಇಲ್ಲೇನಿದೆ 68 ಇದೆ, ನೋಡೋಣ. ಇದು 9, ಇಲ್ಲಿ 1 ಇದೆ, ಬೆಸ ಸಂಖ್ಯೆಗಳು 1 3 5 7, ಇದು 7 9 63. ಹಾಂ, ಹಾಗಾದರೆ ಇಲ್ಲಿ 2 ಏನಾಗಿದೆ ಅಂದರೆ ಡಿಫ್ರೆನ್ಸ್ಗಳು ಬಂದಿವೆ. 2 ಡಿಫ್ರೆನ್ಸ್ಗಳು ಏನಿದಾವೆ ಅಂದರೆ ನಮ್ಮ ಪ್ಯಾಟ್ರನ್ ಪ್ರಕಾರ ಈ 40 ತಪ್ಪಿದೆ, 68 ಕೂಡ ತಪ್ಪಿದೆ. ಈ ರೀತಿ ಬಂದಾಗ ನಾವೇನು ಮಾಡಬೇಕಾಗುತ್ತೆ, ಅವೆರಡನ್ನು ಚೆಕ್ ಮಾಡಿ ನೋಡೋಣ, ಹೌದಾ? ಯಾವ ರೀತಿ ಅಂದರೆ, ಒಂದು ವೇಳೆ ಈ 45 ಸರಿ ಇದ್ದರೆ, ಈ 45 ಸರಿ ಇದ್ದರೆ ಅವಾಗ ಏನಾಗಬೇಕು, ಇದು 1051 ಏನಾಗಬೇಕು, ಸರಿ ಬರಬೇಕು, ಹೌದಾ? ನೋಡೋಣ. ಆ ರೀತಿ ಬರಬೇಕಾಗಿದ್ರೆ ಏನಾಗಬೇಕು, ಈ 943ರಲ್ಲಿ ಈ 40 ಅನ್ನೋದು ಏನಿದು, 943ರಲ್ಲಿ 40 ಸೇರಿದರೆ 983. ನೋಡಿದ 4 4 8 3 0 3 ಅಂದರೆ 943ರಲ್ಲಿ 40 ಸೇರಿದರೆ 983. ಒಂದು ವೇಳೆ ತಪ್ಪಾಗಿದ್ದರೆ ಅವಾಗ 45ನ್ನು ಸೇರಿಸ್ಬೇಕು. ಅವಾಗ ಇಲ್ಲಿದೆ 45ನ್ನು ಸೇರಿಸೋಣ, ಅದರಲ್ಲಿ 943ರಲ್ಲಿ 5 3 ಇದು 8 ಆಯ್ತು, 4 4 8, ಇದು 9 9. ಅವಾಗೇನು ಬರ್ತಾಯಿತ್ತು, 988 ಬರ್ತಾಯಿತ್ತು. ನೋಡೋಣ, ಇನ್ನೂ ನಮಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. 988, ಈ 988ರಲ್ಲಿ ನಮ್ಮ ಪ್ಯಾಟ್ರನ್ ಸರಿ ಇದ್ದಿದ್ರೆ ಈ 68ರ ಬದಲಾಗಿ ನಾವು ಏನು ಸೇರಿಸ್ಬೇಕಾಗ್ತಿತ್ತು, 63. ಯಾಕಂದರೆ ಒಂದು ಪ್ಯಾಟ್ರನ್ ಫಾಲೋ ಮಾಡಬೇಕಾದ, ಆದರೆ ಇಲ್ಲಿ 2 ಪ್ಯಾಟ್ರನ್ ಫಾಲೋ ಆಗಿಲ್ಲ, ಯಾಕಂದರೆ ಇಲ್ಲಿ ಏನೋ ತಪ್ಪಿದೆ ಅಂತ ಅರ್ಥ. ಈ 63ನ್ನು ಸೇರಿಸ್ಬೇಕಿತ್ತು ನಾವು, ಯಾಕಂದರೆ ಪ್ಯಾಟ್ರನ್ ತಪ್ಪಿದೆ. ನಾವು ಸರಿಯಾದ ಪ್ಯಾಟ್ರನ್ ಇದು ಆಗ್ಬೋದಿತ್ತು, ಹೌದಾ? ಹಾಗಾಗಿ ಈ 9 9 63, ಈ 988 ಬಂದಾಗ ಇದರಲ್ಲಿ 63ನ್ನು ಸೇರಿಸ್ತೀವಿ. ಯಾಕಂದರೆ 9 × 7 63, 8 3 11, 8 6 14 1 15, 9 1 10. ಹಾಗಾಗಿ 1051. ಈ 1051 ಬಂದಿದೆ ಅಂದರೆ ಇದು ಸರಿ ಇದೆ ಅಂತ ಅರ್ಥ. ಅಂದ್ರೆ ಇದು ಪ್ಯಾಟ್ರನ್ ಸರಿ ಇದೆ, ನಾವು ಊಹೆ ಮಾಡಿದಂಥ ಪ್ಯಾಟ್ರನ್ ಸರಿ ಇದೆ. ಇದು 63 ಸರಿ ಇದೆ, 45 ಸರಿ ಇದೆ. ಹಾಗಾಗಿ ತಪ್ಪಾಗಿರುವಂಥದ್ದು ಎಲ್ಲಿ, ತಪ್ಪಾಗಿರುವಂಥದ್ದು ಇಲ್ಲಿ. ಯಾಕೆ ತಪ್ಪಾಗಿದೆ, ಈ 943ರಲ್ಲಿ 40 ಸೇರಿದೆ, ಇಲ್ಲಿ ಅದು 45 ಸೇರಬೇಕಿತ್ತು. ಹಾಗಾಗಿ ಆವಾಗ ಒಂದು ಪ್ಯಾಟ್ರನ್ನಲ್ಲಿ ಒಂದು ವ್ಯತ್ಯಾಸ ತಪ್ಪಾದರೆ ಮತ್ತೊಂದು ವ್ಯತ್ಯಾಸನೂ ಕೂಡ ತಪ್ಪಾಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದು ಶ್ರೇಣಿಯಲ್ಲಿ ಮೊದಲಿರುವಂಥ 2
ಏನಾಗ್ತಾವೆ, ಡಿಫ್ರೆನ್ಸ್ಗಳು ತಪ್ಪಾಗುತ್ತೆ ಅಂತೇಳಿ. ಕೊನೆಯಲ್ಲಿದ್ದರೆ ಈ ಕಡೆ ಒಂದು ತಪ್ಪಾಗುತ್ತೆ, ಪ್ರಾರಂಭದಲ್ಲಿದ್ದರೆ ಒಂದು, ಕೊನೆಯಲ್ಲಿದ್ದರೆ ಒಂದು ತಪ್ಪಾಗುತ್ತೆ. ಆದರೆ ಮಧ್ಯದಲ್ಲಿದ್ದರೆ ಎರಡು ಡಿಫ್ರೆನ್ಸ್ಗಳು ತಪ್ಪಾಗುತ್ತೆ. ಹಾಗಾಗಿ ಇದು ಎರಡು ಡಿಫ್ರೆನ್ಸ್ ತಪ್ಪಾಗಿರೋದ್ರಿಂದ ಇದ್ರ ಪಕ್ಕದಲ್ಲಿರುವಂಥ ಏನು ಸಂಖ್ಯೆ ಇದೆಯಲ್ಲ 983 ತಪ್ಪಾದ ಸಂಖ್ಯೆ. ಹಾಗಾಗಿ ಆನ್ಸರ್ ಯಾವುದದು, ಇದು ಡಿ 983. ಇದು ವಿದ್ಯಾರ್ಥಿಗಳು ಅಂಡರ್ಸ್ಟ್ಯಾಂಡ್ ಮಾಡಿದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರಾಗ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿರಿ. ಇದು 9, ನಾ ಇಲ್ಲಿ 93 ಯಾಕೆ ತೊಗೊಂಡಿನಿ ಅಂದ್ರೆ, ಈ 9 ಮತ್ತು 27 ನೋಡಿದ ತಕ್ಷಣ ನಮಗೇನಾಗುತ್ತೆ, ಮಲ್ಟಿಪ್ಲಿಕೇಶನ್ ಇದೆ ಅಂಥೇಳಿ ಭಾಸ ಆಗುತ್ತೆ, ಹೌದಾ. ಮತ್ತು ಇದು ಒಮ್ಮಿಂದೊಮ್ಮೆಲೆ ಹೆಚ್ಚಾಗಿದೆ. ಆ ರೀತಿ ಇದ್ದಾಗ ನಾವು ಗುಣಾಕಾರವನ್ನು ತೆಗೆದುಕೊಳ್ತೀವಿ. ಹಾಗಾಗಿ ಆ ಪ್ಯಾಟರ್ನ್ ತೆಗೆದುಕೊಳ್ಳುವಾಗೂ ಕೂಡ ಏನಿರಬೇಕು, ಒಂದು ಸಿಸ್ಟಮೆಟಿಕ್ ಆದಂಥ ಒಂದು ವೇ ಇರಬೇಕು. ಇಲ್ಲಿ ನೋಡಿದೆ, ಅದ್ರ ಜೊತೆಗೆ 1 ಗುಣಿಸ್ತೇನೆ, ಇಲ್ಲಿ 2 ಗುಣಿಸಲಿಲ್ಲ. ಯಾಕಂದರೆ ಇಲ್ಲಿ 27 ಬರಬೇಕು, ಅದ್ರ ಜೊತೆಗೆ ಒಂದು ಪ್ಯಾಟರ್ನ್ ಫಾಲೋ ಆಗಬೇಕು, ಒಂದು ವಿನ್ಯಾಸ ಅನ್ವಯಿಸ್ತಾ ಇರಬೇಕು ಅಲ್ಲಿ. ಅಂದರೆ ಬೆಸ ಸಂಖ್ಯೆಗಳು 1, 3, 5, 7 ಈ ರೀತಿಯಲ್ಲಿ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿನಿ. ಇದು ನೆಕ್ಸ್ಟ್ ಕ್ವೆಶ್ಚನ್ 10ನೇದು. 209, 218, 231, 248, 267. ಇದು ಭಾಳಷ್ಟು ಏನಿದೆ ಅಂದರೆ ಜಂಬ್ಲಿಂಗ್ ಕ್ವೆಶ್ಚನ್ ಇದೆ. ಅಂದರೆ ಇದು ಮನಸ್ಸನ್ನು ಕದಡ್ತಕ್ಕಂಥ ಕ್ವೆಶ್ಚನ್ ಇದೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನ. ಇದು ಎರಡೆರಡು ರೀತಿಯಲ್ಲಿ ಬಿಡಿಸ್ಬೋದು, ನೋಡೋಣ. ಅದು ಎರಡೂ ರೀತಿ ಹೇಳ್ತೇನೆ ನಿಮಗೆ. ಇದನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತದೆ, ಹಂತ ಹಂತವಾಗಿ ನಿಧಾನವಾಗಿ ಏನಾಗ್ತಾ ಇದೆ, ಏರಿಕೆ ಆಗ್ತಾ ಇದೆ. ಹಾಗಾಗಿ ಇದು ಕೂಡ ನಾವು ಅದನ್ನು ಮೊದಲಿಗೆ ಡಿಫ್ರೆನ್ಸ್ ಕಂಡುಹಿಡಿಯೋಣ, ವ್ಯತ್ಯಾಸ ಕಂಡುಹಿಡಿಯೋಣ. ಹಾಗಾಗಿ 218ರಿಂದ 209 ಕಳೆದ್ರೆ ಇದು 9, 231ರಿಂದ 218 ಕಳೆದ್ರೆ 11ರಿಂದ 8 ಕಳೆದ್ರೆ 3, ಇದು 22, ಇದು 23, 13, 23ರಿಂದ 22 ಅಂದರೆ ಒಂದು ಕಾಲ ಇಟ್ಕೊಂಡೀನಿ 13. 8ರಲ್ಲಿ 1 ಕಳೆದ್ರೆ 7, 24ರಲ್ಲಿ 23 ಕಳೆದ್ರೆ 1. ಇಲ್ಲಿ 7 ಇದೆ, ಇದು 8 ಇದೆ. ಹಾಗಾಗಿ 17ರಲ್ಲಿ 8 ಕಳೆಯೋಣ, ಇದು 9, 1 ಕೈಲ 25. 26ರಲ್ಲಿ 25 ಕಳೆದ್ರೆ 1. ಹಾಗಾಗಿ ಡಿಫ್ರೆನ್ಸ್ ಏನು ಬಂತು, 9, 13, 17, 19. ಇಲ್ಲಿ ನಾವು ನೋಡಿದ ತಕ್ಷಣ ನಮಗೆ ಏನು ಅನಿಸ್ಬೋದು, ಇದು ನೋಡ್ರಿ, ಇದು 9, 17, 13, 9. ಇಲ್ಲಿ ನೋಡಿದ ತಕ್ಷಣ ನಮಗೆ ಏನು ಅನಿಸ್ತದೆ ಅಂದರೆ ಇದು ಅವಿಭಾಜ್ಯ ಸಂಖ್ಯೆಗಳದ್ದು ಆಗಿರ್ಬೋದು ಅಂತ ಹೇಳಿ, ಹೌದಾ. ಸರಿ ಇದೆ, ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಇಲ್ಲೇನಾಗಿದೆ, ಇದು 19 ಬಂದಿದೆ, ಇಲ್ಲಿ 17 ಬಂದಿದೆ, ಕೆಳಗೆ ಬರಿತಾ ಇದ್ದೀನಿ, 13 ಬಂದಿದೆ. ಇನ್ನು ನೆಕ್ಸ್ಟ್ ಏನಾಗಬೇಕಿತ್ತು, ನಮ್ಗೆ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿವೆ, 2, 3, 5, 7, 11, 13, 17, 19. ಈ ರೀತಿ ಇದ್ದಾಗ 19 ಆಯಿತು, 17 ಆಯಿತು, 13 ಆಯಿತು. ಈ 9ರ ಬದಲಿ ಇಲ್ಲಿ 11 ಬರಬೇಕಿತ್ತೇನೋ ಅಂಥೇಳಿ ನಮಗೊಂದು ಅನಿಸುತ್ತೆ, ಹೌದಾ. ಇದು ಸರಿ. ಆದರೆ ಇದ್ರ ನಂತರ ಮತ್ತೊಂದು ಏನಿದೆ ಅಂತ ಅದನ್ನು ನೋಡೋಣ. ಇದು ಒಂದು ವಿಧಾನ ಆಯ್ತು, ಅಂದರೆ ಒಂದು ಮೆಥಡ್ ಆಯ್ತು, ಹೌದಾ. ನೆಕ್ಸ್ಟ್ ಮೆಥಡ್ ಏನಾಗಿರ್ಬೋದು, ಇದರ ಡಿಫ್ರೆನ್ಸನ್ನು ಕಂಡುಹಿಡಿಯೋಣ. ಈಗ ನೋಡೋಣ, ಇದರ ಡಿಫ್ರೆನ್ಸ್ ಕಂಡುಹಿಡಿಯೋಣ. ಯಾಕಂದ್ರೆ ಅತಿ ಹೆಚ್ಚು ಬಳಕೆಯಲ್ಲಿರೋದು ವ್ಯತ್ಯಾಸ ಅಂತ ಹೇಳಿದ, ಅತಿ ಹೆಚ್ಚು ಬಳಸಲ್ಪಡುವಂಥದ್ದು ವ್ಯತ್ಯಾಸ. ಹಾಗಾಗಿ ಮೊದಲಿಗೆ ಡಿಫ್ರೆನ್ಸ್ ಕಂಡುಹಿಡಿಯೋಣ. ಈ 13ರಿಂದ 9 ಕಳೆದ್ರೆ ಇದು 4, 17ರಿಂದ 13 ಕಳೆದ್ರೆ ಇದು 4, 19ರಿಂದ 17 ಕಳೆದ್ರೆ ಇಲ್ಲಿ 2. ನೋಡಿ, ಇಲ್ಲೂ ಕರೆಕ್ಟ್ ಆನ್ಸರ್ ಬರ್ತಾ ಇದೆ, ಹೌದಾ. ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ ಏನಾಗಬೇಕಿತ್ತು, ಇಲ್ಲಿ ಕೂಡ 4 ಬರಬೇಕಿತ್ತು, ಹೌದಾ. ಆದರೆ ಇದರಲ್ಲಿ ಯಾವ ಮೆಥಡ್ ಸರಿ ಅಂದರೆ ನಮಗೆ ಇದೊಂದು ಅವಿಭಾಜ್ಯ ಸಂಖ್ಯೆ, ಎರಡನೇದು ಡಬಲ್ ಡಿಫ್ರೆನ್ಸ್ನಿಂದ ಬಿಡಿಸಿದ್ವಿ. ಹಾಗಾಗಿ ಈ ರೀತಿ ಬಂದಾಗ ಯಾವಾಗ ಅವುಗಳ ವ್ಯತ್ಯಾಸ
ವ್ಯತ್ಯಾಸ ಬಹಳಷ್ಟು ಇಂಪಾರ್ಟೆಂಟ್. ವ್ಯತ್ಯಾಸ ಒಂದೇ ರೀತಿ ಇದ್ದು ನೋಡಿದ ಇದು 4 ಇದೆ 4 ಇದೆ, ಇಲ್ಲಿ ನೆಕ್ಸ್ಟು ಕೂಡ 4 ಬರಬೇಕಿತ್ತು. ವ್ಯತ್ಯಾಸ ಒಂದೇ ರೀತಿ ಇದ್ದಾಗ ಅವಾಗ ಏನು ಮಾಡ್ತೀವಿ ಅಂದ್ರೆ ನಾವು ವ್ಯತ್ಯಾಸ ಒಂದೇ ರೀತಿ ಇದ್ದಾಗ ಅಂದರೆ ಡಬಲ್ ಡಿಫ್ರೆನ್ಸ್ ತೆಗೆದುಕೊಂಡಾಗ ಅಥವಾ ಡಿಫ್ರೆನ್ಸ್ ತೆಗೆದುಕೊಂಡಾಗ ವ್ಯತ್ಯಾಸ ಒಂದೇ ರೀತಿ ಇದ್ದಾಗ ಇದನ್ನು ಮತ್ತೊಂದು ವಿಧಾನದಿಂದ ಕೂಡ ಆನ್ಸರ್ ಬಿಡಿಸ್ತಾ ಇದ್ದೀವಿ ಅಂದ್ರೆ ಅದನ್ನ ಯಾವುದು ಅವಿಭಾಜ್ಯ ಸಂಖ್ಯೆಗಳಿಂದ ಅಂದರೆ ಮತ್ತೊಂದು ಯಾವುದೋ ಒಂದು ವಿಧಾನದಿಂದ ಬಿಡಿಸ್ತಾ ಇದ್ದರೆ ಅಂದರೆ ಅವಿಭಾಜ್ಯ ಸಂಖ್ಯೆಗಳನ್ನು ಬಿಡಿಸ್ತಾ ಇದ್ದರೆ ಆವಾಗಲೂ ಆನ್ಸರ್ ಸರಿ ಬರ್ತಾ ಇದ್ದರೆ ನಾವು ಯಾವುದನ್ನು ಹೆಚ್ಚು ಪ್ರಿಫರ್ ಮಾಡ್ಬೇಕಂದ್ರೆ ಯಾವುದನ್ನು ಮೊದಲು ಆದ್ಯತೆಯಾಗಿ ತೆಗೆದುಕೊಳ್ಬೇಕಂದ್ರೆ ಆದ್ಯತೆ ಯಾವುದಂದ್ರೆ ಆದ್ಯತೆಯನ್ನು ವ್ಯತ್ಯಾಸಕ್ಕೆ ಕೊಡಬೇಕಾಗುತ್ತೆ. ಯಾಕಂದರೆ ಭಾಳಷ್ಟು ಹಿಂದಿನ ಕ್ವಶನ್ ಪೇಪರ್ಗಳನ್ನು ಗಮನಿಸಿದ್ರೆ ಈ ರೀತಿಯಾಗಿ ಡಬಲ್ ಬಂದಿದ್ದು ಅಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆಯನ್ನು ಬಿಡಿಸ್ತಾ ಇದ್ದಿದ್ರೆ ಮತ್ತೊಂದು ವ್ಯತ್ಯಾಸ ವಿಧಾನದಿಂದ ಬಿಡಿಸ್ತಾ ಇದ್ದರೆ ಎರಡೂ ಕಡೆಯಿಂದ ಆನ್ಸರ್ಗಳು ಒಂದೇ ರೀತಿ ಬರ್ತಾ ಇದ್ದರೆ ಈ ರೀತಿ ಬರೋಕ್ಕೆ ಸಾಧ್ಯತೆ ಇದೆ. ಈ ರೀತಿ ಬರ್ತಾ ಇದ್ದಿದ್ರೆ ನಾವೇನು ಮಾಡಬೇಕಂದ್ರೆ ಈ ವ್ಯತ್ಯಾಸ ಆಧಾರಿತಕ್ಕನ್ನ ಏನು ಮಾಡಬೇಕು, ಅತಿ ಹೆಚ್ಚು ಪ್ರಿಫರೆನ್ಸನ್ನು ಕೊಡಬೇಕು. ಅತಿ ಹೆಚ್ಚು ಪ್ರಾಶಸ್ತ್ಯ ಯಾವುದು ಕೊಡಬೇಕು, ನಾವು ಈ ವ್ಯತ್ಯಾಸ ವಿಧಾನಕ್ಕೆ ಕೊಡಬೇಕಾಗುತ್ತೆ. ಹಾಗಾಗಿ ಇದರ ಆನ್ಸರ್ ಏನಾಗುತ್ತೆ ಅಂದ್ರೆ ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲೂ ಕೂಡ 4 ಆಗಬೇಕಿತ್ತು. ಇಲ್ಲಿ 4 ಆಗಿದ್ರೆ ಎಷ್ಟಾಗ್ತಿತ್ತು, 17ರಾಗ 4 ಸೇರಿದ್ರೆ ಇದು 18, 19, 20, 21 ಆಗ್ತೈತೆ. ಹೌದಾ, ಇಲ್ಲಿ 21 ಆಗಬೇಕಿತ್ತು. ಇಲ್ಲಿ 21 ಆಗಿದ್ದರೆ ಇದೇನಾಗ್ತಿತ್ತು ಆಗ್ತಾಯಿತ್ತು 267ರಲ್ಲಿ 21 ಸೇರಿದರೆ ಇದು 8 ಇದು 288 ಆಗಬೇಕಿತ್ತು. ಹೌದಾ, ಹಾಗಾಗಿ ನಮ್ಗೆ ಸರಿಯಾದ ಆನ್ಸರ್ ಯಾವುದು, 267 ಆನ್ಸರ್ ಆಪ್ಷನ್ ಬಿ 267. ಇದು ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾರ ಅಂತ ಅಂದ್ಕೊಂಡೀನಿ. ವ್ಯತ್ಯಾಸ ಆಧಾರಿತದಿಂದ ಒಂದೇ ಸೇಮ್ ವ್ಯತ್ಯಾಸ ಬರ್ತಾಯಿದ್ರೆ ಅಂದರೆ ಏನಾಗಬಾರ್ದು, ಇಲ್ಲಿ 4 ಇದೆ 4 ಇದೆ 4 ಇದೆ ಇದೇ ರೀತಿ ಬರ್ತಾಯಿದ್ರೆ ಒಂದು ಸಲ ವ್ಯತ್ಯಾಸ ಏನಾಗುತ್ತೆ ಈ ರೀತಿ ಬರ್ತಾ ಇರುತ್ತೆ. ಹೆಂಗೆ, ಒಂದು 3 ನೆಕ್ಸ್ಟ್ ಮತ್ತೊಂದು 5 ಮತ್ತೊಂದು 7 ಮತ್ತೊಂದು 11 ಅವಿಭಾಜ್ಯ ಸಂಖ್ಯೆಗಳನ್ನು ಪ್ಯಾಟರ್ನ್ ಫಾಲೋ ಮಾಡ್ತಿರ್ತದೆ. ಆದರೆ ಇದಲ್ಲ, ವ್ಯತ್ಯಾಸ ಸೇಮ್ ಈಕ್ವಲ್ 4 4 4 ಈ ರೀತಿ ಈಕ್ವಲ್ ವ್ಯತ್ಯಾಸ ಬರ್ತಾ ಇದ್ರೆ ಅದರಲ್ಲಿ ಕೂಡ ಆನ್ಸರ್ ಬರ್ತಾ ಇದ್ದರೆ ಅದನ್ನು ಹೊರತುಪಡಿಸಿ ಮತ್ತು ಯಾವುದೋ ಬೇರೆ ವಿಧಾನದಿಂದನೂ ಕೂಡ ಸರಿಯಾದ ಆನ್ಸರ್ ಬರ್ತಾ ಇದ್ದರೆ ನಾವು ಯಾವುದನ್ನು ಹೆಚ್ಚು ಪ್ರಿಫರ್ ಮಾಡಬೇಕಂದ್ರೆ ಈ ವ್ಯತ್ಯಾಸ ಆಧಾರಿತಕ್ಕನ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು. ಇದರದ ಆನ್ಸರನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ ಇದು ರೂಲ್ ಅಲ್ಲ, ಇದೊಂದು ನಾವು ಹಿಂದಿನ ಕ್ವಶನ್ ಪೇಪರ್ಗಳನ್ನು ಗಮನಿಸಿದರೆ ಇದೇ ಪ್ಯಾಟರ್ನನ್ನು ಜಾಸ್ತಿ ಫಾಲೋ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂದರೆ ಇದು ಆಪ್ಷನ್ ಬಿ 267. 267ರ ಬದಲಾಗಿ ಅದು 288 ಆಗಬೇಕಿತ್ತು. ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಏನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ಸ್ ಮಾಡಿರಿ. ನೆಕ್ಸ್ಟ್ 11ನೇ ಪ್ರಶ್ನೆ. ಇದು 109, 124, 145, 178, 221, 274 ಇದನ್ನು ನೋಡಿದರೂ ಕೂಡ ಇದು ಕೂಡ ನಿಧಾನವಾಗಿ ಆಮೆಗತಿಯಲ್ಲಿ ಏನಾಗ್ತಾಯಿದೆ, ಏರಿಕೆ ಆಗ್ತಾಯಿದೆ. ಹಾಗಾಗಿ ಇದನ್ನು ಕೂಡ ವ್ಯತ್ಯಾಸ ಆಧಾರಿತ ವಿನ್ಯಾಸ ಅಂಥೇಳಿ ಭಾವಿಸಿ ಇದನ್ನು ಕೂಡ ಮೊದಲಿಗೆ ಡಿಫ್ರೆನ್ಸನ್ನು ಕಂಡುಹಿಡಿಯೋಣ. 124ರಿಂದ 109 ಕಳೆದರೆ ಇದು 15. ನೆಕ್ಸ್ಟ್ 145ರಿಂದ 124 ಕಳೆದರೆ 5 4 ಇದು 3 ಇದು 145ರಲ್ಲಿ 124 ಕಳೆದರೆ 5ರ 4 ಕಳೆದರೆ 1, 14ರಲ್ಲಿ 12 ಕಳೆದರೆ 2, ಹಾಗಾಗಿ ಇದು 21. ನೆಕ್ಸ್ಟ್ 178ರಿಂದ 145 ಕಳೆದರೆ ಇದು 8ರಿಂದ 5 ಕಳೆದರೆ 3, 17ರಲ್ಲಿ 14 ಕಳೆದರೆ ಇದು ಕೂಡ 3. ಇಲ್ಲಿ 221ರಿಂದ ಕಳೆದರೆ 3, ಒಂದು ಕೈಲ ಇದು 18 ಆಯಿತು. 18 ಇದು 22, 22ರಲ್ಲಿ
18 ಕಳೆದ್ರೆ ಇದು 4 43, 4ರಲ್ಲಿ 1 ಕಳೆದ್ರೆ 3, 27 ಇದೆ, 27ರಿಂದ 22 ಕಳೆದ್ರೆ 5 53. ಇಲ್ಲಿ ನಾವು ಗಮನಿಸಿದ್ರೆ ಇದು 53, 43, 33 ಈ ರೀತಿನ ಇದೇನೋ ಏನೋ ಅಂತ ಭಾವಿಸ್ತೀವಿ, ಹೌದಾ? ಇದು ನೋಡಿದ ಇಲ್ಲಿ 10 ಡಿಫ್ರೆನ್ಸ್ ಇದೆ, ಇಲ್ಲಿಯೂ 10 ಇದೆ, ಹೌದಾ? ಹಾಗಾಗಿ ಇಲ್ಲಿಯೂ 10 ಇರಬಹುದಿತ್ತೇನೋ ಅಂತ ಅಂದ್ಕೊಳ್ತೀವಿ, ಹೌದಾ? ಹಾಗಿದ್ರೆ ಇಲ್ಲಿ 10 ಡಿಫ್ರೆನ್ಸ್ ಇದ್ದಿದ್ರೆ ಇಲ್ಲಿ ಏನಾಗಬೇಕಿತ್ತು? ಯಾಕಂದರೆ ಇಲ್ಲಿ ನೋಡಿದ್ರೂ ಗೊತ್ತಾಗ್ತದೆ 53, 43, 33 ಅಂತೇಳಿ. ಹಾಗಾಗಿ ಇಲ್ಲಿ 10 ಡಿಫ್ರೆನ್ಸ್ ಇದ್ದಿದ್ರೆ ಒಂದು ವೇಳೆ ಅವಾಗ ಇದೇನಾಗಬೇಕಿತ್ತು? ಇದು 23 ಆಗಬೇಕಿತ್ತು, ಹೌದಾ? ಒಂದು ವೇಳೆ 23 ಆಗಿದ್ದರೆ, ಹೌದಾ, ಇಲ್ಲಿ ಏನಾಗಬೇಕಿತ್ತು? ಇದು 13 ಆಗಬೇಕಿತ್ತು, ಹೌದಾ? ಹಾಗಾದರೆ ಇಲ್ಲಿ ತಪ್ಪಿರುವಂಥದ್ದು ಎಲ್ಲಿಗೆ? ತಪ್ಪಿರುವಂಥದ್ದು ಇದು 53 10 ಡಿಫ್ರೆನ್ಸ್ ಇದೆ, 43 10 ಡಿಫ್ರೆನ್ಸ್, 33 10 ಡಿಫ್ರೆನ್ಸ್ ಇದೆ, ಅಂದರೆ 43ರಿಂದ 33ವರೆಗೆ ಈ 33 ಇದೆ. ಹಾಗಾಗಿ ಇಲ್ಲಿ 21 ಡಿಫ್ರೆನ್ಸ್ ಮುಂಚೆದು ಅದೇನಾಗಬೇಕಿತ್ತು? ಒಂದು ವೇಳೆ ಆಗಿದ್ರೆ 23 ಆಗಬೇಕಿತ್ತು. 23 ಡಿಫ್ರೆನ್ಸ್ ಆಗಿದ್ದರೆ ಏನಾಗ್ತಾಯಿತ್ತು? ಅಂದರೆ ಈ 145ರಲ್ಲಿ ನಾವೇನು ಮಾಡಬೇಕಾಗ್ತಾಯಿತ್ತು? 145ರಲ್ಲಿ 23ನ್ನು ಕಳಿಬೇಕಾಗುತ್ತೆ. ನೋಡಿ ಏನಾಗುತ್ತೆ? ಇದು 2 2 1. ಹಾಗಿದ್ರೆ ಈ 123 ಇದು 23 ನಂತರ ಡಿಫ್ರೆನ್ಸ್ ಏನಿದು ನೋಡಿ 10 ಕಡಿಮೆ ಆಗಬೇಕು. 53 43 33 23 ಇದು 13 ಆಗಬೇಕಿತ್ತು. ಇದು ಸ್ಟೂಡೆಂಟ್ಸ್ ಗಮನಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡೇನಿ. ಅಂದರೆ ಈ 23ರಿಂದ ಕಳೆದ್ರೆ 13 ಆಗಬೇಕಿತ್ತು, ಹೌದಾ? ಹಾಗಾಗಿ ಇಲ್ಲಿ 13 ಆಗಿದ್ದರೆ ಇದು ಸರಿ ಆಗುತ್ತೇನು ನೋಡೋಣ. ಇದು 22 122 ಸರಿ ಇದ್ದರೆ 122 ಸರಿ ಯಾವಾಗ? 23 ತೆಗೆದುಕೊಂಡಾಗ ಸರಿಯೇ, ಹೌದಾ? ಇದರಲ್ಲಿ ಏನು ಮಾಡೋಣ? 13ಅನ್ನು ಸೇರಿಸೋಣ, ನೋಡೋಣ. ಹಾಂ, 13 ಸೇರಿಸಬಾರ್ದು. ಈ 122ರಲ್ಲಿ ಅಂದರೆ ಇದು 122 ಆಗಬೇಕಿತ್ತು. ಈ 122ರಿಂದ 13ಅನ್ನು ಕಳೆಯೋಣ ಒಂದು ವೇಳೆ. ಅಂದರೆ ಇದು ಸರಿಯಾಗಿದ್ದರೆ ನೋಡ್ರಿ, 12ರಾಗ 3 ಕಳೆದ್ರೆ 9, ಇಲ್ಲಿ 12 ಇದೆ, 12ರಲ್ಲಿ 2 ಕಳೆದ್ರೆ 10, 109 ಅಂದರೆ ಸರಿ ಇದೆ. ಯಾವಾಗ ಸರಿ ಆಗುತ್ತೆ? ಒಂದು ವೇಳೆ ಈ 21ರ ಬದಲಾಗಿ 23 ಇದ್ದರೆ ಅವಾಗ ಇಲ್ಲಿ 13 ಆಗ್ತಾಯಿತ್ತು. ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿರಿ, ಇದು ಇಲ್ಲಿ 109 ಆಗ್ತಾಯಿತ್ತು. 109ರಿಂದ ಅದರಾಗ 13 ಸೇರಿದರೆ 122 ಆಗ್ತಾಯಿತ್ತು. 122ರಲ್ಲಿ 13 ಸೇರಿದರೆ 122ರಲ್ಲಿ 23 ಸೇರಿದರೆ 145, 145, 145 33 ಸೇರಿದರೆ 178, 178ರಲ್ಲಿ 43 ಸೇರಿದರೆ 221, 221ರಲ್ಲಿ 53 ಸೇರಿದರೆ 274. ಇದು ಸರಿಯಾಗಿದೆ. ಈ ರೀತಿ ಶ್ರೇಣಿ ಆಗಬೇಕಿತ್ತು. ಹಾಗಾಗಿ ಇಲ್ಲಿ ತಪ್ಪಿರುವಂಥದ್ದು ಎಲ್ಲಿ ಅಂದರೆ ತಪ್ಪಿರುವಂಥದ್ದು ಇಲ್ಲಿ. ಯಾಕೆ ತಪ್ಪಿದೆ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಡಿಫ್ರೆನ್ಸ್ ಇವೆರಡರ ನಡುವಿನ ಡಿಫ್ರೆನ್ಸ್ 23 ಆಗಬೇಕಿತ್ತು. ಇಲ್ಲಿ ಎಷ್ಟಿದೆ? 53 ಇದೆ. ಇಲ್ಲಿ ಎಷ್ಟಿದೆ? 43 ಇದೆ. ಇಲ್ಲಿ ಎಷ್ಟಿದೆ? 33 ಇದೆ. ಆದರೆ ಇಲ್ಲಿಗೆ ಬಂದ 23ರ ಬದಲಾಗಿ 21 ಆಗಿತ್ತು. 21 ಡಿಫ್ರೆನ್ಸ್ ಆಗಿರೋದ್ರಿಂದ ಇಲ್ಲಿ ಏನಾಗಿತ್ತು? 145ರಲ್ಲಿ 21 ಕಳೆದ್ರೆ 5ರ 1 ಕಳೆದ್ರೆ 4, ಇದು 12. ಅಂದರೆ ಇಲ್ಲಿ 124 ಆಗಿತ್ತು. 124 ಅದೇನಾಗಬೇಕಿತ್ತು? 122 ಆಗಬೇಕಿತ್ತು. ಆಮೇಲೆ ಇದರಾಗ ಏನು ಡಿಫ್ರೆನ್ಸ್ ಆಗಬೇಕಿತ್ತು? 23 ಅಂದರೆ ಇಲ್ಲಿ 13 ಆಗಬೇಕಿತ್ತು. 122ರಾಗ 13 ಕಳೆದ್ರೆ 122 13 ಕಳೆದ್ರೆ 109. ಇದು ಸರಿ ಇದೆ.
ತಪ್ಪಿರೋದು ಎಲ್ಲಿ? ತಪ್ಪಿರೋದು ಇಲ್ಲಿ. ಹಾಗಾಗಿ ಸರಿಯಾದ ಆನ್ಸರ್ ಯಾವುದಿದು? ಆನ್ಸರ್ ನಮಗೆ ಬೇಕಾಗಿರುವಂಥದ್ದು ತಪ್ಪಾದ ಸಂಖ್ಯೆ 124. ಇದು ಸ್ಟೂಡೆಂಟ್ಸ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾರ ಅಂತ ಅಂದ್ಕೊಂಡೀನಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ 57, 60, 66, 69, 77, 78, 90. ಇದನ್ನು ಕೂಡ ಗಮನಿಸಿದ್ರೆ ಇದು ಕೂಡ ಏನಾಗಿದೆ ಅಂದ್ರೆ ನಿಧಾನವಾಗಿ ಏರಿಕೆ ಆಗ್ತಾಯಿದೆ. ಹಾಗಾಗಿ ಇದನ್ನು ಕೂಡ ವ್ಯತ್ಯಾಸ ವಿಧಾನದಿಂದ ಬಿಡಿಸೋಣ. ಅಂದರೆ ಇವುಗಳ ನಡುವಿನ ಡಿಫ್ರೆನ್ಸನ್ನು ಕಂಡುಹಿಡಿಯೋಣ. ಇವಾಗ ಬೇಗ ಬೇಗ ಮಾಡೋಣ ಇದನ್ನು. ಇಲ್ಲಿ +3, ಹೌದಾ? 60ರಿಂದ 57 ಕಳೆದ್ರೆ 3. ಇಲ್ಲಿ 6 ಹೆಚ್ಚಾಗಿದೆ, +6. ಇಲ್ಲಿ ಕೂಡ ಏನಾಗಿದೆ ಅಂದರೆ +3 ಹೆಚ್ಚಾಗಿದೆ, ಹೌದಾ? ಇಲ್ಲಿ ಏನಾಗಿದೆ? ಇಲ್ಲಿ +8 ಆಗಿದೆ, ಹೌದಾ? ಅಂದರೆ 69ರಲ್ಲಿ 8 ಸೇರಿದರೆ 77. ಇಲ್ಲಿ +1 ಆಗಿದೆ. ಇಲ್ಲಿ +12 ಆಗಿದೆ, ಹೌದು? ಸರಿ ಇದೆ. 8, 2, 10, 12 ಸರಿ ಇದೆ. ಇದನ್ನು ನೇರವಾಗಿ ಗಮನಿಸಿದ್ರೆ ನಮಗೇನು ಗೊತ್ತಾಗಲ್ಲ. ಇಲ್ಲೇನು ಇದು 3 ಇದೆ, 6 ಇದೆ, ಮತ್ತು 3 ಇದೆ, ಕಡಿಮೆ ಆಗಿದೆ. ಇಲ್ಲಿ ಹೆಚ್ಚಾಗಿದೆ, ಇಲ್ಲಿ ಕಡಿಮೆ ಆಗಿದೆ. ಒಂದು ವೇಳೆ ಇದನ್ನು ಆಲ್ಟರ್ನೇಟ್ ವಿಧಾನ ಇದ್ದರೆ ಇದು 3, ಇದು 3, ಇದು 1 ಅದು ರೀತಿ ಆಗ್ತಾಯಿಲ್ಲ. ಯಾಕಂದರೆ ಒಂದು ಬಿಟ್ಟು ಒಂದು ಆಲ್ಟರ್ನೇಟ್ ಅಂದರೆ ಈ 3ಕ್ಕೆ ಏನಾದ್ರು ಸಂಬಂಧ ಇರಬೇಕು, ಈ 3 ಮತ್ತು ಈ 1ಕ್ಕೆ ಸಂಬಂಧ ಇರಬೇಕು, ಅಥವಾ 6 ಮತ್ತು 8ಕ್ಕೆ ಏನಾದ್ರು ಸಂಬಂಧ ಇರಬೇಕು, 8 ಮತ್ತು 12ಕ್ಕೆ ಸಂಬಂಧ ಇರಬೇಕು. ಆ ರೀತಿ ಏನೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದನ್ನೇನು ಮಾಡೋಣ ಅಂದರೆ ಮತ್ತೊಮ್ಮೆ ಡಬಲ್ ಡಿಫ್ರೆನ್ಸ್ ಮಾಡೋಣ. ಇದನ್ನು ಡಬಲ್ ಡಿಫ್ರೆನ್ಸ್ ಅಂದರೆ ಮತ್ತೊಮ್ಮೆ ಏನು ಮಾಡೋಣ? ವ್ಯತ್ಯಾಸ ಕಂಡುಹಿಡಿಯೋಣ. 12ರಲ್ಲಿ 1 ಕಳಿತೀವಿ, ಹೌದಾ? ಇದು 11. ಈ 1ರಿಂದ 8 ಕಳಿತೀವಿ, ಕಳೆಯೋಕ್ಕಾಗಲ್ಲ. ಹಾಗಾಗಿ 8ರಿಂದ 1 ಕಳಿತೀವಿ, ಅಂದರೆ ಏನಾಯ್ತು? ಇಲ್ಲಿ 7 ಆಯ್ತು. 7 ಇದು ಮೈನಸ್. ಯಾಕೆಂದ್ರೆ ಈ 8ರಿಂದ 1 ಏನಾಗಿದೆ ಅಂದರೆ ಇಲ್ಲಿ ಕಡಿಮೆ ಆಗಿದೆ, ಹೌದಾ? ಹಾಗಾಗಿ -7. ಈ 8ರಿಂದ 3 ಕಳಿತೀವಿ, 8ರಿಂದ 3 ಕಳೆದ್ರೆ 5, +5 ಸರಿ ಇದೆ, +5. 8ರಲ್ಲಿ 3 ಕಳೆದ್ರೆ +5, ಆದರೆ 1ರಿಂದ 8 ಕಳೆದ್ರೆ -7. ಈ 3ರಿಂದ 6 ಕಳಿತೀವಿ, ಇದು ಚಿಕ್ಕದೇ ದೊಡ್ಡದು. ಹಾಗಾಗಿ 6ರಿಂದ 3 ಕಳಿತೀವಿ, 3 ಬಂತು. 3ರಿಂದ 6 ಕಳಿಬೇಕಾಗಿರೋದ್ರಿಂದ ಇದ್ರದ್ದು ಮೈನಸ್ ಇಡೋಣ, ಇದು ಮೈನಸ್, ಯಾಕಂದರೆ ಕಡಿಮೆಯಾಗಿದೆ. 6ರಿಂದ 3 ಕಳಿತೀವಿ ಮತ್ತು, ಹೌದಾ? ಅದು ಸರಿ ಇದೆ, ದೊಡ್ಡ ಸಂಖ್ಯೆ ಇದೆ. ಇದು +3. ಈಗ ನಾವು ಏನಾದರೂ ಗಮನಿಸ್ಬೋದು. ಇಲ್ಲಿ ಏನಂದ್ರೆ ಏನು ಗಮನಿಸ್ಬೋದು? ಇದು 11 ಇದೆ, ಇಲ್ಲಿ 7 ಇದೆ, ಇಲ್ಲಿ 5 ಇದೆ, ಇಲ್ಲಿ 3 ಇದೆ. ನಮಗೆ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿವೆ, ಹೌದಾ? ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು 2, 3, 5, 7, 11. 11 ಇದೆ, 11 ಇದೆ, 7 ಇದೆ, 7 ಇದೆ, 5 ಇದೆ, 5 ಇದೆ, 3 ಇದೆ. ಆದರೆ ಇಲ್ಲಿಗೆ ಬಂದು ಏನಿದೆ ಅಂದರೆ ಇಲ್ಲಿ 2ರ ಬದಲಾಗಿ 3 ಇದೆ, ಹೌದಾ? ಮತ್ತೊಂದು ಪ್ಯಾಟರ್ನ್ ಫಾಲೋ ಆಗ್ತಾಯಿದೆ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಪ್ಲಸ್ ಇದೆ, ಮೈನಸ್ ಇದೆ, ಪ್ಲಸ್. ಈ ಪ್ಯಾಟರ್ನ್ ಸರಿ ಇದೆ. 1 ಪ್ಲಸ್ 1 ಮೈನಸ್, 1 ಪ್ಲಸ್ 1 ಮೈನಸ್ 1 ಪ್ಲಸ್ ಸರಿ ಇದೆ. ಆದರೆ 11, 7, 5, 3 ಇಲ್ಲಿ 3 ಇದೆ, ಇಲ್ಲಿ 2 ಆಗಬೇಕಿತ್ತು. 2 ಆಗಿದ್ದರೆ ಇಲ್ಲೇನಾಗ್ತಿತ್ತು? ಡಿಫ್ರೆನ್ಸ್ 2 ಆಗಿದ್ದರೆ ಇದು 58 ಆಗಬೇಕಿತ್ತು, ಹೌದಾ? 60ರಲ್ಲಿ 2 ಕಳೆದ್ರೆ 58 ಆಗಬೇಕಿತ್ತು. ಎಷ್ಟು? 58 ಆಗಬೇಕಿತ್ತು. ಆದರೆ ಅದೆಷ್ಟಿದೆ? 57 ಇದೆ. ಹಾಗಾಗಿ ತಪ್ಪಾದ ಸಂಖ್ಯೆ ಯಾವುದಂದ್ರೆ ಇದು ಆನ್ಸರ್ ಡಿ, 57 ಆನ್ಸರ್. ಇದು ಐ ಹೋಪ್ ಸ್ಟೂಡೆಂಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಈ ರೀತಿಯಾಗಿ ಇದನ್ನು ಅವಿಭಾಜ್ಯ ಸಂಖ್ಯೆಗಳ ಆಧಾರದ ಮೇಲೆ ಡಬಲ್ ಡಿಫ್ರೆನ್ಸ್ನಿಂದ ಬಿಡಿಸಿದ್ದೀವಿ. ಇನ್ನು 13ನೇ ಪ್ರಶ್ನೆ. 7, 13, 25, 49, 97, 194, 385. ಈ ಸಂಖ್ಯೆಗಳನ್ನು ಗಮನಿಸಿದರೆ ನಮಗೇನು ಅನ್ನಿಸ್ತಾ ಇದೆ ಅಂದರೆ ಎಲ್ಲೂ ಇದು ಗುಣಾಕಾರದ ರೂಪದಲ್ಲಿದೆ. ಯಾಕಂದರೆ ಈ 49ರಿಂದ 97 ಆಲ್ಮೋಸ್ಟ್ ಡಬಲ್, ಅಂದರೆ ಡಬಲದ ಹತ್ತಿರ ಇದೆ.
ನೋಡಿರಿ 7 ಎರಡಲೇ 14, 14 ಸರಿ ಆಗ್ತಾಯಿದೆ. 13 ಎರಡಲೇ 26, 25 ಎರಡಲೇ 49. ಹೌದಾ? 49 ಅಂದರೆ 50, 52 ಒಂದು 100, 100 3 ಕಡಿಮೆ. 97 ಅಂದರೆ 100, 100 ಡಬಲ 200, 200ಕ್ಕೆ ಸಮೀಪಿದೆ. ಇದು 200, 200 ಡಬಲ 400, 400ಕ್ಕೆ ಸಮೀಪಿದೆ. ಹಾಗಾಗಿ ಇದು ಡಬಲ್ ಆಗ್ತಾ ಇದೆ, ಅದ್ರಾಗ ಒಂದೊಂದು ಏನೋ ಕಡಿಮೆ ಇದೆ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ ಆಧಾರಿತ ವಿನ್ಯಾಸದ ಶ್ರೇಣಿಯಾಗಿದೆ. ಆ ಒಂದು ವಿಧಾನದಿಂದ ಇದನ್ನು ಗುಣಾಕಾರದಿಂದ ಬಿಡಿಸ್ತೀವಿ. ಈಗ ನೋಡೋಣ, ಇದು 13 ಯಾವ ರೀತಿ ಆಗುತ್ತೆ. ಇದು ನೋಡ್ರಿ, 7 ಎರಡಲೇ, ಇದು 8, 7 ಇಂಟು 2 14, 14 ಮೈನಸ್ 1 ಕರೆಕ್ಟ್ 13 ಆದ. ನೋಡಿ, 13 ಇಂಟು 2 13, ಇದು ಇಂಟು 2 26, 26 ಮೈನಸ್ 1 25 ಕರೆಕ್ಟ್ ಇದೆ. ಇಲ್ಲಿ 25, ಇದು ಇಂಟು 2ನ ಹೋಗ್ಬೇಕು, ಇಂಟು 2 ಮೈನಸ್ 1. ಹೌದಾ? ಅದೇ ರೀತಿ ಹೋಗ್ಬೇಕು. ಅಂದರೆ ಇದು 2n ಮೈನಸ್ 1, ಇದು ಪ್ಯಾಟರ್ನ್ ಫಾಲೋ ಆಗ್ತಾಯಿದೆ. 25 ಇಂಟು 2 50, 50 ಮೈನಸ್ 1 49 ಸರಿ ಇದೆ. ಇದು 49 ಇಂಟು 2 ನೋಡಿದ, 49 ಇಂಟು 2 ಅಂದ್ರೆ 9 ಎರಡಲೇ 18, 4 ಎರಡಲೇ 8 1 98, 98 ಮೈನಸ್ 1 98 ಮೈನಸ್ 1 97 ಸರಿ ಇದೆ. ನೆಕ್ಸ್ಟ್ ಈ 97 ಇಂಟು 2 ನೋಡಿ, 97 ಇಂಟು 2 7 ಎರಡಲೇ 14, 9 ಎರಡಲೇ 18 19, 19 ಮೈನಸ್ 1. ಇಲ್ಲೇನಾಗಬೇಕಿತ್ತದ, 193 ಆಗಬೇಕಿತ್ತು. ಹೌದಾ? 193 ಆಗಬೇಕಿತ್ತು. ಇದು 194 ಇದೆ. ಹೌದಾ? ಇದು ನೆಕ್ಸ್ಟ್ ಇಲ್ಲಿ ನೋಡೋಣ, ಇದನ್ನು 193 ಅಂತ ಹೇಳಿ ಇಟ್ಕೊಳ್ಳೋಣ. 193 ಅಂತ ಇಟ್ಕೊಳ್ಳೋಣ. 193 ಇದರದ್ದು ಇಂಟು 2 3 ಎರಡಲೇ 6, 9 ಎರಡಲೇ 18 2 ಒಂದಲೇ 2 1 3 386, 386 ಮೈನಸ್ 1, ಯಾಕಂದ್ರೆ ಇಂಟು 2 ಮೈನಸ್ 1 ಅಂದರೆ 385. ಇದು ಸರಿ ಇದೆ. ಇಲ್ಲೇನಾಗಿದೆ ಅಂದರೆ ಈ 194 ಇದೆಯಲ್ಲ, ಇದು 194 ಈಕ್ವಲ್ಸ್ ಏನಾಗಿದೆ, ಇದು 97 ಇಂಟು 2, ಇದು 97 ಇಂಟು 2 194 ಮೈನಸ್ 1 ಅಂದರೆ ಇದು 193 ಆಗಬೇಕಿತ್ತು, ಆದರೆ 194 ಆಗಿದೆ. ಹಾಗಾಗಿ ತಪ್ಪಾದ ಸಂಖ್ಯೆ 194. ಹಾಗಾಗಿ ಆನ್ಸರ್ ಎಷ್ಟು? 194. ಯಾವ ಪ್ಯಾಟರ್ನ್ ಫಾಲೋ ಮಾಡ್ತಾಯಿದೆ? 2n ಮೈನಸ್ 1. ಇದು ಸಿಂಪಲ್ ಆಗಿದೆ. ನಾವು ನೋಡಿದ ಕೂಡಲೇ ಇದು ಗುಣಾಕಾರ ಆಧಾರಿತ ವಿನ್ಯಾಸವನ್ನು ಫಾಲೋ ಮಾಡ್ತಾಯಿದೆ ಅಂತ ನಾವು ನೇರವಾಗಿ ತಿಳ್ಕೊಬೋದು. ಯಾಕಂದರೆ ಆಲ್ಮೋಸ್ಟ್ ಡಬಲ್ ಆಗಿದೆ. 7 ಎರಡಲೇ 14, 13 ಎರಡಲೇ 26. ಈ ರೀತಿ ಇದ್ದಾಗ ಇದನ್ನು ಗುಣಾಕಾರ ಆಧಾರಿತದಿಂದ ಬಿಡಿಸಿ ನಾವು ಪ್ಯಾಟರ್ನನ್ನು ಚೆಕ್ ಮಾಡ್ತಾ ಹೋದೆ ಅಂದರೆ ನಮ್ಗೆ ಆನ್ಸರ್ ಸಿಗುತ್ತೆ. ಇದರ ಆನ್ಸರ B 194. ಓಕೆ, ಥ್ಯಾಂಕ್ ಯು. ಇಲ್ಲಿಯವರೆಗೂ ನಮ್ಮ ತರಗತಿಗೆ ಜಾಯ್ನ್ ಆದಂಥ ಮತ್ತು NTSC ಮತ್ತು NMMS ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಶುಭವಾಗಲಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತಷ್ಟು ವಿಡಿಯೋಗಳೊಂದಿಗೆ ನಾವು ಮುಂದಿನ ತರಗತಿಗಳಲ್ಲಿ ಭೇಟಿಯಾಗೋಣ. ವಿಡಿಯೋವನ್ನು ವೀಕ್ಷಿಸಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.